ಓಕೆ ಈಗ ಇವತ್ತು ನಾವು ದೈಹಿಕ ಶಿಕ್ಷಣದ ಮಹತ್ವ ಅಧ್ಯಾಯ 8ನೇ ತರಗತಿ ಅಲ್ವಾ? ಓಕೆ, ಏನಾಯ್ತಾ ಮಾತಾಡ್ಬೇಡ ಆಯ್ತಾ. ದೈಹಿಕ ಶಿಕ್ಷಣ ಅಂತ ಹೇಳಿದ್ರೆ ನೋಡಿ, ದೇಹಕ್ಕೆ ಕೊಡುವ ಶಿಕ್ಷಣ ಅಂತ. ನಮ್ಮ ದೇಹದಲ್ಲಿರುವಂತ ಅಂಗಾಂಗಗಳಿಗೆ ಅವಕ್ಕೆ ಅಭಿವೃದ್ಧಿ ಆಗ್ಲಿಕ್ಕೋಸ್ಕರ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢಗೊಳಿಸ್ಲಿಕ್ಕೋಸ್ಕರ ಕೊಡುವಂತ ಶಿಕ್ಷಣವೇ ದೈಹಿಕ ಶಿಕ್ಷಣ. ನೀವು ಪಠ್ಯ ಪುಸ್ತಕ ಎಲ್ಲ ಓದ್ತೀರಾ, ಕನ್ನಡ ಓದ್ತೀರಾ, ಇಂಗ್ಲಿಷ್ ಓದ್ತೀರಾ, ಹಿಂದಿ ಓದ್ತೀರಾ, ವಿಜ್ಞಾನ, ಹಿಂದಿ ಎಲ್ಲ ಓದ್ತೀರಾ. ಕನ್ನಡ ಇಂಗ್ಲಿಷ್ ಇವೆಲ್ಲ ಭಾಷಾ ವಿಷಯಗಳು, ಅವು ಸಂಬಂಧಪಟ್ಟಂತೆ ಈ ನಮ್ಮ ಕನ್ನಡದಲ್ಲಿ ಇರೋಂಥ ಕರ್ನಾಟಕದಲ್ಲಿ ಕಮ್ಯುನಿಕೇಶನ್ ಅಂತಾರೆ, ಅಂದ್ರೆ ಭಾಷಾಂತರ ಮಾಡಲಿಕ್ಕೆ ಒಂದು ವ್ಯವಹಾರ ಮಾಡಲಿಕ್ಕೋಸ್ಕರ ಭಾಷೆಗಳನ್ನ ಬಳಸ್ತಾ ಇರ್ತೀವಿ. ಇಂಗ್ಲಿಷು ಅಷ್ಟೇ, ಹಿಂದಿನೂ ಅಷ್ಟೇ. ಅದು ಅಂತಾರಾಷ್ಟ್ರೀಯ ಭಾಷೆ ಇಂಗ್ಲಿಷು, ಹಿಂದಿ, ಕನ್ನಡ. ನೋಡಲಿ ವಿಡಿಯೋದಲ್ಲಿ ಸುಮ್ಮನೆ ಕೂತ್ಕೋಬೇಕು ಆಯ್ತಾ, ನೋಡಲಿ. ಅದಾದ್ಮೇಲೆ ಗಣಿತ ನಾವು ವ್ಯಾವಹಾರಿಕವಾಗಿ ಕೂಡೋದು, ಕಳಿಯೋದು, ವ್ಯವಹಾರ ಎಲ್ಲ ಮಾಡೋದೆಲ್ಲ ಕಲಿತಾ ಇರ್ತೀವಿ. ವಿಜ್ಞಾನದಲ್ಲಿ ಬೌದ್ಧಿಕ ಮತ್ತು ಜೈವಿಕ ಮತ್ತು ಅಜೈವಿಕ ವಿಷಯಗಳ ಬಗ್ಗೆ ತಿಳಿತಾ ಇರ್ತೀವಿ, ಆಗುವವುಗಳನ್ನೆಲ್ಲ ತಿಳಿತಾ ಇರ್ತೀವಿ. ಅದೇ ಸೇರಿ ಸಮಾಜದಲ್ಲಿ ಕೂಡ ತಿಳಿತಾ ಇರ್ತೀವಿ. ಅದೇ ರೀತಿ ದೈಹಿಕ ಶಿಕ್ಷಣದ ಒಂದು ಕೂಡ ಹಿಂದೆಲ್ಲ ದೈಹಿಕ ಶಿಕ್ಷಣಕ್ಕೆ ನಿರ್ದಿಷ್ಟವಾದ ಪಠ್ಯಪುಸ್ತಕ ಇರ್ತಿರಲಿಲ್ಲ. ನಾವು ಏನಾಗುತ್ತೆ ಅಂದ್ರೆ ದೈಹಿಕ ಶಿಕ್ಷಣ ಎಲ್ಲಾ ಶಿಕ್ಷಣಕ್ಕೆ ಅವಿಭಾಜ್ಯ ಅಂಗ ಅಂತ ಕರಿತಾ ಇರ್ತೀವಿ. ನೋಡಲಿ, ಶಾಲಾ ಹಂತದಲ್ಲಿ ಪಠ್ಯಕ್ರಮ ಶೈಕ್ಷಣಿಕ ಅಂಶಗಳ ಮಾನಸಿಕ ಅಭಿವೃದ್ಧಿಯನ್ನು ಸಾಧಿಸುವಲ್ಲಿ ಸಹಕಾರಿಯಾಗಿದೆ. ಮಾನಸಿಕ ದೈಹಿಕವಾಗಿ ಆರಾಮಿದ್ರೆ ಮಾನಸಿಕವಾಗಿ ಕೂಡ ಸದೃಢ ಆಗ್ತಾ ಇರುತ್ತೆ. ಅರ್ಥ ಆಯ್ತಾ? ಅದಕ್ಕೆ ಏನ್ ಹೇಳ್ತಾರೆ, ಸೌಂಡ್ ಬಾಡಿನೇ ಸೌಂಡ್ ಮೈಂಡ್ ಅಂತ ಕರೀತಾರೆ. ಸದೃಢ ದೇಹದಲ್ಲಿ ಸದೃಢ ಮನಸ್ಸಿರುತ್ತೆ ಅಂತ. ನಾವು ಆರೋಗ್ಯ ಚೆನ್ನಾಗಿತ್ತು ಅಂತ ಹೇಳಿ ಅವತ್ತೆಲ್ಲ ವ್ಯವಹಾರ ಎಲ್ಲ ಚೆನ್ನಾಗಿತ್ತು. ಅದಕ್ಕೋಸ್ಕರ ದೈಹಿಕವಾಗಿ ನಾವೇನ್ ಮಾಡ್ತೀವಿ, ವೃದ್ಧಿ ಮಾಡ್ಕೊಳ್ಳೋಕ್ಕೋಸ್ಕರ ಏನಾಗುತ್ತೆ ಅಂದ್ರೆ ಈ ಅಭ್ಯಾಸ ಮಾಡೋ ಕ್ರಮಕ್ಕೆ ಏನ್ ಮಾಡ್ತೀವಿ, ದೈಹಿಕ ಶಿಕ್ಷಣ ಅಂತ ಕರಿತೀವಿ. ನೋಡಿ, ಕ್ರಮಬದ್ಧ ದೈಹಿಕ ಶಿಕ್ಷಣ ಸಮರ್ಪಕ ದೈಹಿಕ ಬೆಳವಣಿಗೆ, ದೇಹ ದಾರ್ಢ್ಯತೆ ಸಾಧಿಸುವಲ್ಲಿ ಖಚಿತಪಡಿಸುತ್ತದೆ. ದೈಹಿಕ ದಾರ್ಢ್ಯತೆ ಅಂತ ಹೇಳಿದ್ರೆ ನೋಡಿ, ಕಷ್ಟ ಸಹಿಷ್ಣುತೆ ಅಂತ ಕರಿತೀವಿ. ನೀವು ಕಷ್ಟ ಸಹಿಷ್ಣುತೆ, ಕಷ್ಟವನ್ನ ಸಹಿಸುವಂತ ಶಕ್ತಿ ರೂಢಿ ಮಾಡ್ಕೋಬೇಕು ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಒಂದು 100 ಮೀಟರ್ ಅಪ್ರೂಫ್ಗೆಲ್ಲ ಓಡ್ತಾ ಇದ್ರಿಲ್ಲ, ಒಂದು 100 ಮೀಟರ್ ಓಡ್ಬೇಕು ಅಂತ ಹೇಳಿದ್ರೆ ಫಾಸ್ಟ್ ಆಗಿ ಓಡ್ಬಿಟ್ರೆ ಏನಾಗುತ್ತೆ ಅಂದ್ರೆ ಆಯಾಸ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ನಮ್ಮ ದೇಹದಲ್ಲಿ ಆಮ್ಲಜನಕ ಕೊರತೆ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಅದಕ್ಕೆ ನಿರಂತರವಾಗಿ ನಾವು ಅಭ್ಯಾಸ ಮಾಡ್ತಾ ಇದ್ರೆ, ದೈಹಿಕ ಚಟುವಟಿಕೆ ಮಾಡ್ತಾ ಇದ್ರೆ, ಕೆಲಸ ಮಾಡ್ತಾ ಇದ್ರೆ ಏನಾಗುತ್ತೆ, ಆ ದೈಹಿಕ ಸಾಮರ್ಥ್ಯ ಹೆಚ್ಚಿಸ್ತಾ ಇರ್ತದೆ. ಅದಕ್ಕೆ ಕಷ್ಟ ಸಹಿಷ್ಣುತೆ ಅಂತ ಕರಿತೀವಿ. ಇದನ್ನ ಬಳಸ್ತಾ ಇರ್ತೇವೆ. ನೋಡಲಿ, ಈ ಒಂದು ದೈಹಿಕ ಶಿಕ್ಷಣದಲ್ಲಿ ಏನಾಗುತ್ತೆ ನೋಡಿ, ಎಲ್ಲಾ ಶೈಕ್ಷಣಿಕ ಶಿಕ್ಷಣಕ್ಕೆ ಒಂದು ಅವಿಭಾಜ್ಯ ಅಂಗ ಅಂತ ಕರಿತೇವೆ. ಶೈಕ್ಷಣಿಕ ಶಿಕ್ಷಣದ ದೈಹಿಕ ಶಿಕ್ಷಣದ ಅವಿಭಾಜ್ಯ ಅಂಗ ಅಂತ ಕರಿತೇವೆ. ಇದರಲ್ಲಿ ವಿವಿಧ ಬಗೆಯ ದೈಹಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರಿಂದ ದೈಹಿಕ ಶಿಕ್ಷಣದ ವಿದ್ಯಾರ್ಥಿಗಳು ಆರೋಗ್ಯ ಜೀವನ ಶೈಲಿ ನೋಡಿ, ಆರೋಗ್ಯ ನೋಡಿ, ಬೆಳಗ್ಗೆ ಮನೇಲೆ ನಾವು ಬೆಳಗ್ಗೆ 6 ಗಂಟೆಗೆ ಇದ್ರೆ ಎಷ್ಟು ಫ್ರೆಶ್ ಆಗಿರ್ತೀವಿ, ಲೇಟ್ ಆಗಿದ್ರೆ ಎಷ್ಟು ಡಿಮ್ ಆಗಿರ್ತೀವಿ. ಅದಕ್ಕೋಸ್ಕರ ಏನಾಗುತ್ತೆ ಅಂದ್ರೆ ನಿರಂತರವಾಗಿ ದೈಹಿಕ ಚಟುವಟಿಕೆ ಮಾಡೋದ್ರಿಂದ ಏನಾಗುತ್ತೆ, ಶಿಸ್ತುಬದ್ಧ ಜೀವನ ಕೂಡ ರೂಢಿ ಆಗ್ತಾ ಇರುತ್ತೆ. ನೋಡಿ, ಆರೋಗ್ಯಕರ ಜೀವನ ಶೈಲಿಯ ಮೂಲಭೂತ ತತ್ವಗಳು ಅಂದ್ರೆ ಮೂಲಭೂತ ತತ್ವಗಳು ಅಂದ್ರೆ ಗೊತ್ತಾಯ್ತಲ್ಲ, ನಾವು ಬೆಳಗ್ಗೆ ಎದ್ದು ಸ್ನಾನ ಮಾಡೋದ್ರಿಂದ ಹಿಡಿದು ಬ್ರಷ್ ಮಾಡೋದ್ರಿಂದ, ಸ್ವಚ್ಛವಾದ ಸಮೃದ್ಧಿಯಾದ ಬಟ್ಟೆ ಹಾಕೊಳ್ಳೋದ್ರಿಂದ, ಇವೆಲ್ಲ ಮೂಲಭೂತ ತತ್ವಗಳು. ಅರ್ಥ ಆಯ್ತಾ? ಶಾಲೆಗೆ ಬರ್ಬೇಕಾದ್ರೆ ನೀಟಾಗಿ ಬರ್ಬೇಕು, ತಲೆ ಬಾಚ್ಕೋಬೇಕು, ಕಟಿಂಗ್ ಮಾಡಿಸ್ಕೋಬೇಕು. ಇವೆಲ್ಲ ಮೂಲಭೂತ ತತ್ವಗಳನ್ನೇನಾದ್ರೆ ನಾವು ದೈಹಿಕ ಶಿಕ್ಷಣ, ನಾವು ಬೆಳಗ್ಗೆ ಎದ್ದು ನಿಮಗೆ ಇಲ್ಲೊಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ರೆ ಅವೆಲ್ಲ ಏನಾಗುತ್ತೆ ಅಂದ್ರೆ, ಶಾಲಾ ವಾತಾವರಣ ಗಲೀಜಿತ್ತು ಅಂತ ಹೇಳಿದ್ರೆ ಇಡೀ ದಿನದ ವಾತಾವರಣ ಕೂಡ ಕೆಟ್ಟೋಗ್ತಾ ಇರುತ್ತೆ. ನಮ್ಮ ದೈಹಿಕ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀಳ್ತಾ ಇರ್ತವೆ. ಇದರಿಂದ ಏನಾಗುತ್ತೆ ಅಂದ್ರೆ ನೋಡಿ, ಭವಿಷ್ಯದಲ್ಲಿ ಆರೋಗ್ಯವಂತ ಹಾಗೂ ತಿಳುವಳಿಕೆಯಿಂದ ಕೂಡಿದ ಭವಿಷ್ಯದಲ್ಲಿ ಮುಂದಿನ ದಿನಗಳಲ್ಲಿ ತಿಳುವಳಿಕೆ ಬರ್ತಾ ಇರ್ತದೆ. ನಾವು ಸ್ವಚ್ಛವಾಗಿರ್ಬೇಕು, ನಮ್ಮ ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು, ನಾವು ಬೇರೆ ಜೊತೆ ಒಡನಾಟ ಹೆಂಗಿರ್ಬೇಕು. ಅರ್ಥ ಆಯ್ತಾ? ಇದೆಲ್ಲ ಕೂಡ ದೈಹಿಕ ಶಿಕ್ಷಣ ತಿಳಿಸ್ತಾ ಇರ್ತೈತೆ. ನೋಡಲಿ, ಉತ್ತಮ ನಾಗರಿಕರಾಗಿ ಹೊರಹೊಮ್ಮಲ್ಲಿ ಕೂಡ ದೈಹಿಕ ಶಿಕ್ಷಣ ಮಹತ್ವ ಪಾತ್ರವನ್ನ ವಹಿಸಿರುತ್ತೆ. ಇದಾದ್ಮೇಲೆ ಏನಾಗುತ್ತೆ ಅಂದ್ರೆ ನೋಡಿ, ನಾವು ಏನು ಹುಟ್ಟಿದ ತಕ್ಷಣ 8ನೇ ತರಗತಿ ಮುಗಿದ ತಕ್ಷಣ ಇಲ್ಲ, ಜೀವನದುದ್ದಕ್ಕೂ ದೈಹಿಕ ಶಿಕ್ಷಣ ಬೇಕೇ ಬೇಕಾಗ್ತದೆ. ಒಂದು ಮನೆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಆಗ್ಬೇಕಾಗುತ್ತೆ, ಒಂದು ಕೆಲಸ ಮಾಡ್ಬೇಕು, ಬೇರೆ ಎಲ್ಲರೂ ಒಂದು ಲೆಕ್ಕ ಮಾಡ್ಬೇಕು ಅಂತ ಹೇಳಿದ್ರೆ ಮಾನಸಿಕ ಅಭಿವೃದ್ಧಿ ಬಹಳ ಮುಖ್ಯವಾಗ್ತಾ ಇರ್ತದೆ. ನೋಡಲಿ, ಜೀವನದುದ್ದಕ್ಕೆ ಆರೋಗ್ಯಕರ ದೈಹಿಕ ಚಟುವಟಿಕೆಗಳನ್ನು ಅನುಭವಿಸುವ ಜ್ಞಾನ. ನಾವು ಈಗ ನಮ್ಮ ದೇಹದಲ್ಲಿ ಏನಾಗಿದೆ, ಕಣ್ಣಿದೆ, ಕಿವಿ ಇದೆ, ಅಂಗಾಂಗಗಳಿದ್ದಾವೆ.
ಯಾವ್ಯಾವ ಇದಾವೆ ಅಂಗಾಂಗಗಳು? ಅವೆಲ್ಲ ಪಂಚೇಂದ್ರಿಯಗಳು ಅಂತ ಕರಿತೀವಿ. ಕಣ್ಣು, ಕಿವಿ ಇವೆಲ್ಲ ಕೂಡ ಸ್ವಚ್ಛವಾಗಿರ್ಬೇಕು, ಸಮೃದ್ಧವಾಗಿರ್ಬೇಕು ಅಂತ ಹೇಳಿದ್ರೆ, ನೀವು ಹಗಲೆಲ್ಲ ಟಿವಿ ನೋಡ್ತಾ ಇದ್ರೆ ಕಣ್ಣು ಹೋಗ್ತಾ ಇರುತ್ತೆ, ಹಗಲೆಲ್ಲ ಸೌಂಡ್ ಹೋಗ್ತಾ ಇದ್ರೆ ಕಿವಿ ಕೆಪ್ಪಾಗ್ತಾ ಇರುತ್ತೆ, ಆಯ್ತಾ? ಅದಕ್ಕೆಲ್ಲ ಏನಾಗುತ್ತೆ, ದೈಹಿಕ ಚಟುವಟಿಕೆಗಳನ್ನ ನಾವೇನ್ ಮಾಡ್ತಾ ಇರ್ತೀವಿ, ಕೊಡ್ತಾ ಇರ್ಬೇಕಾಗುತ್ತೆ. ಅದಕ್ಕೆ ನೋಡಿ, ಜೀವನದ ಉದ್ದಕ್ಕೂ ಆರೋಗ್ಯ ಜೀವನ ಚಟುವಟಿಕೆ ಜ್ಞಾನ ಬೇಕು. ಯಾವ ಅಂಗಕ್ಕೆ ನಾವೇನ್ ಮಾಡ್ತೀವಿ, ಮನೆಯೆಲ್ಲ ಯೋಗ ಮಾಡಿದ್ರು, ಅಂತಾರಾಷ್ಟ್ರೀಯ ಯೋಗ ಮಾಡಿದ್ರಲ್ಲ, ವಿವಿಧ ಭಂಗಿಗಳನ್ನೆಲ್ಲ ಮಾಡಿದ್ರು. ಎಲ್ಲಾ ಆಸನಗಳು ದೇಹದ ಅಭಿವೃದ್ಧಿಗೆ ನಡೀಲಿ, ಆಸನಗಳು ಮಾಡಿದ್ವಿ. ಆಸನಗಳು ಮಾಡಿದ್ರೆ ಅಂತ ದೇಹದಲ್ಲಿರುವಂತ ಸದೃಢ, ನಾವಾಗ ಹೇಳಿದ್ದಲ್ಲಿ ಯೋಗ ಯಾವ ಪದದಿಂದ ಬಂದಿದೆ? ಯೂಸ್ ಅನ್ನೋ ಪದದಿಂದ ಬಂದಿದೆ. ಎಂತ ಪದದಿಂದ ಬಂದಿದೆ? ಯೂಸ್. ನಾವು ಯಾವ್ದನ್ನ ಜಾಸ್ತಿ ಬಳಕೆ ಮಾಡ್ತಾ ಇರ್ತೀವಿ ಅದು ಗಟ್ಟಿ ಆಗ್ತಾ ಇರುತ್ತೆ ಅಂತ. ಅದಕ್ಕೇನಾಗುತ್ತೆ, ನಾವೇನಾಗುತ್ತೆ, ನಾನು ಹೇಳಿದ್ರೆ ಆಯಾಸಕ್ಕೆ ಎಲ್ಲ ಏನಾಗುತ್ತೆ, ಸುಖ ಬಯಸ್ತಾ ಇರ್ತಾರೆ. ಒಂದಿಬ್ರು ಆಡಿದ್ರೆ ಸಾಕು, ಕೆಲಸ ಮಾಡ್ತಾ ಇದ್ರೆ ಸಾಕು ಅಂದ್ರೆ ದೇಹ ಆರೋಗ್ಯ ಇರಬೇಕು ಅಂದ್ರೆ ದೈಹಿಕ ಕಸರತ್ತನ್ನ ಮಾಡ್ತಾ ಇರ್ಬೇಕಾಗುತ್ತೆ. ನೋಡಲಿ, ದಿಟ್ಟತನ ಉಳ್ಳ, ನೀವು ದೈಹಿಕ ಶಿಕ್ಷಣದಲ್ಲಿ ಒಂದು ಸ್ಪೋರ್ಟ್ಸ್ಗೆ ಹೋಗ್ತಾ ಇರ್ತೀವಿ, ಒಂದು ಸೋಲು ಗೆಲ್ಲನ್ನು ಎಲ್ಲ ಸ್ವೀಕರಿಸ್ತಾ ಇರ್ತೀರ, ಆ ದಿಟ್ಟತನ ಬರ್ತಾ ಇರುತ್ತೆ. ಈಗ ನೀವೆಲ್ಲ ಒಂದು ಸಾಮಾಜಿಕ ಹೊಂದಾಣಿಕೆ ಮಾಡ್ತಾ ಇರ್ತೀರಲ್ವಾ, ನೋಡಲಿ, ದೈಹಿಕವಾಗಿ ಸುಶಿಕ್ಷಿತ ವ್ಯಕ್ತಿಯಾಗಿ ರೂಪಿಸುವಲ್ಲಿ ಕೂಡ ದೈಹಿಕ ಶಿಕ್ಷಣ ಬಹಳ ಗುರಿಯನ್ನು ಹೊಂದಿರುತ್ತದೆ. ನೋಡಲಿ, ಉತ್ತಮ ಆಹಾರಾಭ್ಯಾಸ, ಸಮರ್ಪಕ ದೈಹಿಕ ಶಿಕ್ಷಣ, ದೈಹಿಕ ಚಟುವಟಿಕೆಗಳು ಇವೆಲ್ಲ ಕೂಡ ಏನಾಗುತ್ತೆ ಅಂದ್ರೆ ಜೀವನ ಶೈಲಿಯಿಂದ ಸ್ಥೂಲಕಾಯ ಅಂತ ಹೇಳ್ತೀವಿ. ನಾವು ದೈಹಿಕ ಚಟುವಟಿಕೆ ಮಾಡೋದ್ರಿಂದ ಏನಾಗುತ್ತೆ, ಸ್ಥೂಲ ಬಜ್ಜು ಬರುತ್ತೆ, ನೋಡಿದಿರಲ್ಲ. ಈಗ ಏನಾಗುತ್ತೆ ಅಂದ್ರೆ ಉತ್ತಮ ಆಹಾರಾಭ್ಯಾಸ ಅಂತ ಹೇಳಿದ್ರೆ, ಈಗೆಲ್ಲ ನೋಡಿ, ಈಗ ಏನಾಗುತ್ತೆ ಅಂದ್ರೆ ಎಲ್ಲ ಫಾಸ್ಟ್ ಫುಡ್, ನೀವು ಗೋಬಿ ಮಂಚೂರಿ, ಪಾನಿಪುರಿ ಇವೆಲ್ಲ ಗ್ಯಾಸ್ಟ್ರಿಕ್ ಬರೋಂಥದ್ದೇ. ಹಸಿವು ಆಗದಂತರ ಫುಡ್, ಹಸಿವು ಆಗದಂತ ನಾವೆಲ್ಲ ಹಿಂದೆಲ್ಲ ಏನ್ ಮಾಡ್ತಿದ್ದು, ರಾಗಿ ಮುದ್ದೆ, ಅನ್ನ, ರೊಟ್ಟಿ ಮಾಮೂಲಿ ನಾವು ಬೆಳೆದಿದ್ದೇ ತಿಂತಾ ಇದ್ವಿ. ಈ ಬೆಳಗ್ಗೆ ಏನಾಗುತ್ತೆ ಅಂದ್ರೆ, ಈ ಸಿಟಿಯಲ್ಲ ಏರಿಯಾದಲ್ಲೆಲ್ಲ ಏನಾಗುತ್ತೆ ಅಂದ್ರೆ, ಈ ಆಹಾರ ತಿನ್ಬೇಕಾದ್ರೆ ನೋಡಿದೆ ಏನೋ ಕೆಲಸ ಇರುತ್ತೆ, ಎಲ್ಲ ಫುಡ್ ಸಿಗಲ್ಲ, ಅದಕ್ಕೆ ಏನ್ ಮಾಡ್ತಾರೆ, ಫಾಸ್ಟ್ ಫುಡ್ ಅಂತ ಮಾಡ್ತಾರೆ. ಕೆಡದಂತ ಆಹಾರನ ಇಟ್ಕೊಂಡು ಅದನ್ನ ತಿಂತಾರೆ, ಬ್ರೆಡ್, ಬನ್ನು, ಅರ್ಥ ಆಯ್ತಾ, ಪಿಜ್ಜಾ, ಬರ್ಗರ್ ಅವೆಲ್ಲ ನೋಡಿದಿರಲ್ಲ. ಅವೆಲ್ಲ ಏನಾಗುತ್ತೆ ಅಂದ್ರೆ ಹಸುವನ್ನ ಆಗದಿರೋ ರೀತಿ ನೋಡ್ಕೊಂತ, ಆದ್ರಿಂದ ದೇಹಕ್ಕೆ ನ್ಯೂಟ್ರಿಯೇಷನ್ ಸಿಗಲ್ಲ, ಅದು ಆಯಾಸ ಜಾಸ್ತಿ ಆಗ್ತಾ ಇರುತ್ತೆ. ಅದು ಸಂಪೂರ್ಣವಾಗಿ ಈಸಿಯಾಗಿ ಡೈಜೆಷನ್ ಆಗಬೇಕು, ಜೀರ್ಣ ಆಗಬೇಕು, ಮತ್ತೆ ನಮ್ಗೆ ಬೇಕಾದಂತ ನ್ಯೂಟ್ರಿಯೆಂಟ್ಸ್ ನ ಕೊಡ್ತಾ ಇರ್ಬೇಕು. ಈಗೆಲ್ಲ ಏನಾಗುತ್ತೆ ಅಂದ್ರೆ, ಈಗ ಈ ನಾನ್ ವೆಜ್ ಪ್ಲೇಯರ್ ಇರ್ತಾರಲ್ಲ, ನೋಡಿದಿರಲ್ವಾ, ಈ ಕೋಳಿ ಸಾಕ್ತಾರೆ ನೋಡಿದಿರಲ್ಲ, ಅವನೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಬೇಗ ಬೆಳವಣಿಗೆ ಆಗಿ ದುಡ್ಡು ಮಾಡೋ ಕಾರ್ಯದ್ರಿಂದ ಏನಾಗುತ್ತೆ ಅಂದ್ರೆ ಗ್ರೋತ್ ಹಾರ್ಮೋನ್ ಅಂತೇಳಿ ಇಂಜೆಕ್ಷನ್ ಕೊಡ್ತಾರೆ. ಬೇಗ ಬೆಳೆಯಲಿ, ಈಗ 3 ತಿಂಗಳಿಗೆ ಬೆಳೆಯೋದು 2 ತಿಂಗಳಿಗೆ ಬೆಳೆದು 1-2 kg ಬಂದ್ಬಿಟ್ಟು ಅದನ್ನ ಮಾಡ್ತಾರೆ. ಆ ಇಂಜೆಕ್ಷನ್ ಕೊಟ್ಟಂತ ಹಾರ್ಮೋನ್ ಏನಾಗ್ತಾ ಇರುತ್ತೆ ಅಂದ್ರೆ, ದೇಹದಲ್ಲಿ ಇನ್ನು ಕೋಳಿಯಲ್ಲಿ ಕರ್ಗಿರಲ್ಲ, ಅದನ್ನೇ ನಾವು ತಿಂತೀವಿ, ಅದು ಏನಾಗುತ್ತೆ ನಮ್ಮ ದೇಹದಲ್ಲಿ ಹೋಗ್ತಾ ಇರುತ್ತೆ. ಸಿಟಿಗಳಲ್ಲೆಲ್ಲ ಬಜ್ಜಿ, ಹುಡುಗರು ನೋಡಿದಿರಲ್ಲ, ಹಿಂಗ್ ಬಜ್ಜು, ಹಿಂಗ ದೊಡ್ಡ ಹುಡುಗರು ಇರ್ತಾರೆ, ಅರ್ಥ ಆಯ್ತು, ದಪ್ಪ. ನೀವು ಹಳ್ಳಿ ಮನೇಲಿ ಏನಾಗುತ್ತೆ, ರೊಟ್ಟಿ ಜೋಳ ಎಲ್ಲ ಮಾಮೂಲಿ ಫುಡ್ ತಿಂತಾ ಇರ್ತೀರಾ. ಬೆಳಗ್ಗೆ ಏನಿಲ್ಲ ಅಂದ್ರೂ ಕೂಡ ಒಂದು ಕಸ ಬಚ್ಚೋದೇ ಆಗ್ಲಿ, ದನ ಹೊಡೆಯೋದೇ ಆಗ್ಲಿ, ಹಳ್ಳಿ ಮನೆಗಳೆಲ್ಲ ಮಾಡ್ತಾ ಇರ್ತೀರಾ. ಸಿಟಿ ಅಂತ ಏರಿಯಾದಲ್ಲಿ ಏನಾಗುತ್ತೆ, ಏನಿಲ್ಲ ಅಂದ್ರೂ ಆಕಾರ ಮಾಡ್ತೀರಾ, ಈ ಕಡೆ ರೋಡಿಂದ ಆ ಕಡೆ ರೋಡಿಗೆ, ಆ ಮನೆಯಿಂದ ಈ ಮನೆಗೆಲ್ಲ ಬರ್ತಾ ಇರ್ತೀರಾ, ದೈಹಿಕ ಚಟುವಟಿಕೆ ಆಗುತ್ತೆ. ಸಿಟಿ ಅಂತ ಇರೋದ್ರಲ್ಲಿ ಪಕ್ಕದಲ್ಲೇ ಮನೆಗಳು ಇರ್ತವೆ, ಹೌದಲ್ಲ. ಮನೆಯಿಂದ ಹೊರಗೆ ಬಂದ ತಕ್ಷಣ ಹುಡುಗರಿಗೆ ಏನಾಗುತ್ತೆ, ರೋಡು, ಟ್ರಾಫಿಕ್ ಜಾಮ್, ಅವಾಗ ಏನಾಗುತ್ತೆ ಅಂದ್ರೆ ದೈಹಿಕ ಚಟುವಟಿಕೆಗಳು ಕಡಿಮೆ ಆದಾಗ ಈ ಬೊಜ್ಜು ಬರುತ್ತೆ, ಸ್ಥೂಲಕಾಯ ಬರ್ತಾ ಇರ್ತದೆ. ನೋಡಿ, ಈ ಹೃದಯದ ಸಂಬಂಧಿ ಕಾಯಿಲೆಗಳು ಕೂಡ ಜಾಸ್ತಿ ಆಗ್ತಾ ಇರ್ತದೆ. ಅವನ್ನೆಲ್ಲ ದೂರ ಇಡಬೇಕು ಅಂತ ಹೇಳಿದ್ರೆ ದೈಹಿಕ ಚಟುವಟಿಕೆಯಲ್ಲಿ ಭಾಗವಹಿಸಬೇಕು. ನೋಡಿ, ಶಾಲಾ ಮಟ್ಟದಲ್ಲಿ ವಿದ್ಯಾರ್ಥಿಗಳ ದೈಹಿಕ ಶಿಕ್ಷಣದಲ್ಲಿ ತೊಡಗಿರುವುದರಿಂದ ಸರ್ವತೋಮುಖ ಅಭಿವೃದ್ಧಿ ಆಗ್ತಾ ಇರುತ್ತೆ. ಸರ್ವತೋಮುಖ ಅಭಿವೃದ್ಧಿ ಆಗ್ತದೆ. ಫಾರ್ ಎಕ್ಸಾಂಪಲ್, ಏನಾದ್ರು ನಾನು ಆಟ ಆಡ್ತೀನಿ, ಒಂದು ವಾಲಿಬಾಲ್ ಬರ್ತಾ ಇರ್ತೀನಿ, ಬಾಲ್ ಹೆಂಗ್ ಕೈ ಕೊಡ್ಬೇಕು, ಬಾಲ್ ಎಲ್ಲಿ ಬರುತ್ತೆ, ನಮ್ಮ ದೃಷ್ಟಿಗೆ ಹೋಗ್ತಾ ಇರುತ್ತೆ, ನಮಗೆ ಗೊತ್ತಿಲ್ಲದಂಗೆ ಚಲನೆ ಇರ್ತದೆ. ನಮ್ಮ ದೇಹದಲ್ಲಿ ಏನಾಗ್ತದೆ ಅಂದ್ರೆ 3 ವಿಧವಾದ ಸ್ನಾಯುಗಳಿರ್ತವೆ: ಐಚ್ಛಿಕ ಸ್ನಾಯು, ಅನೈಚ್ಛಿಕ ಸ್ನಾಯು, ಹೃದಯ ಸ್ನಾಯುಗಳು ಅಂತ. ಐಚ್ಛಿಕ ಸ್ನಾಯು ಅಂತ ಹೇಳಿದ್ರೆ ಈ ಕಡೆ ನಾವ್ ಹೇಳ್ದಂಗೆ ಕೇಳಂತದ್ದು. ನಾವ್ ಹಿಂಗ್ ಕೈ ಎತ್ತು ಅಂದ್ರೆ ಎತ್ತುತ್ತೆ ಮನ್ಸು, ನಮ್ಮ ಮನ್ಸು ಕೈ ಎತ್ತು ಅಂದ್ರೆ ಮಾತ್ರ ಎತ್ತುತ್ತೆ, ಇಲ್ಲಾಂದ್ರೆ ಸುಮ್ಮನೆ ಇರುತ್ತೆ, ಅರ್ಥ ಆಯ್ತಾ. ಅನೈಚ್ಛಿಕ ಸ್ನಾಯುಗಳಂದ್ರೆ ನರಗಳು ಇರ್ತವೆ, ಉಸಿರಾಟ ಆಗ್ತಾ ಇರ್ತೀವಿ ನಾವು, ಉಸಿರು ನಿಲ್ಲುತ್ತದು, ಅದ್ರ ಆಟಕ್ಕೆ ಅದು ನಡೀತಿರ್ತ, ಅಂತ ಸ್ನಾಯುಗಳೆಲ್ಲ ಇದಾವೆ. ಹೃದಯ ಸ್ನಾಯು ಇದೆಯಲ್ಲ, ಅದ್ರ ನಿಲ್ಲು ಅಂದ್ರೆ ನಿಲ್ಲುತ್ತಾ, ಅದ್ರ ಆಟಕ್ಕೆ ಡಬ್ 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 ಅಂತ ರಕ್ತನ ದೇಹದ ಎಲ್ಲಾ ಭಾಗಗಳಿಗೆ ಪರಿಚಲನೆ ಮಾಡ್ತಾ ಇರುತ್ತೆ, ಅರ್ಥ ಆಯ್ತಾ. ಇದರಿಂದ ಏನಾಗುತ್ತೆ, ದೈಹಿಕ ಚಟುವಟಿಕೆ ಮಾಡ್ಲಿಕ್ಕೆ ಬಹಳ. ನೋಡಲಿ,
ವಿವಿಧ ಪ್ರಕಾರದ ಚಲನೆಗಳು ಅಂದ್ರೆ ಹಿಂದೋಗ್ತೀವಿ ಮುಂದೋಗ್ತೀವಿ ನಮ್ಗೆ ಗೊತ್ತಿಲ್ಲದಂಗೆ ನಾವು ಆಟ ಆಡ್ಬೇಕಾದ್ರೆ ದೈಹಿಕ ಚಟುವಟಿಕೆ ಆಡ್ತಾ ಇರ್ಬೇಕಾದ್ರೆ ಈ ಬಾಲ್ ಬರ್ತದ್ರೆ ನಮ್ಗೆ ಗೊತ್ತಿಲ್ಲದಂಗೆ ಬಾಲ್ ನೋಡ್ಕೊಂಡು ಹಿಂಗೆ ಆ ಕಡೆ ಈ ಕಡೆ ಆಡ್ತಾ ಇರ್ತೀವಿ, ಕೈ ಕೊಡ್ತಾ ಇರ್ತೀವಿ. ಖೋಖೋ ಆಡ್ಬೇಕಾದ್ರೆ ಅವನ ಈ ಕಡೆ ಬರ್ತಿದ್ದಾನೆ, ಈ ಕಡೆ ಹೋಗ್ತೀವಿ, ಈ ಕಡೆ ಅವೆಲ್ಲ ಗೊತ್ತಿಲ್ಲದಂಗೆ ಚಲನೆ ಆಗ್ತಾ ಇರ್ತವೆ. ಇದರಿಂದ ಏನಾಗುತ್ತೆ ಅಂದ್ರೆ ನೋಡಿ, ದೈಹಿಕ ಸದೃಢತೆ ದೊರಕುತ್ತದೆ. ಸದೃಢತೆ ಅಂತ ಹೇಳಿದ್ರೆ ದೇಹದಲ್ಲಿ ಇರುವಂತ ಒಂದು ಗಟ್ಟಿತನ ಬೆಳೆಯುತ್ತದೆ ನೋಡಲಿ. ಅದಾದ್ಮೇಲೆ ಬುದ್ಧಿ ವಿಕಾಸ ಆಗ್ತಾ ಇರುತ್ತೆ. ಬುದ್ಧಿ ಬಾಲ್ ಬಂದ್ರೆ ನಾನು ಹಿಂಗ್ ಹೊಡಿಬೇಕು, ಇಲ್ಲಿ ಹೊಡೆದ್ರೆ ಔಟ್ ಆಗುತ್ತೆ, ಅರ್ಥ ಆಯ್ತಾ, ಇಷ್ಟು ಪಾಯಿಂಟ್ ನೋಡ್ಬೇಕು, ಇಲ್ಲಿಂದ ಹೊಡಿಬೇಕು, ಇವೆಲ್ಲ ಕೂಡ ಬಹಳ ಮುಖ್ಯ ಆಗ್ತಾ ಇರುತ್ತೆ ನೋಡಲಿ. ನೆಕ್ಸ್ಟ್ ಕ್ರಮಬದ್ಧ ದೈಹಿಕ ಚಟುವಟಿಕೆಯಿಂದ ಏನಾಗುತ್ತೆ, ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ. ಮಾನಸಿಕವಾಗಿ ಅಂತ ಹೇಳಿದ್ರೆ ಒಂದು ಅರ್ಧ ಗಂಟೆ, ಈಗ ನಾವೆಲ್ಲ ಪಾಠ ಎಲ್ಲ ದೈಹಿಕ ಏನು ಕನ್ನಡ ಇಂಗ್ಲಿಷ್ ಎಲ್ಲ ಪಾಠ ಬರ್ತೀವಿ, ಒಂದು ಅರ್ಧ ಗಂಟೆ ಒಂದು ಆಟ ಆಡ್ತೀವಿ ಬಂದ್ರೆ ಪಿ ಪೀರಿಯಡ್ ಅಲ್ಲಿ ಮನ್ಸೊಂಥರ ಫ್ರೀ ಅನ್ಸುತ್ತಲ್ವ, ಅದು ಏನಾಗುತ್ತೆ, ನಾವು ಮಾನಸಿಕವಾಗಿ ನೆಕ್ಸ್ಟ್ ಪಾಠ ಕೇಳಕ್ಕೆ ಕೂಡ ಬಹಳ ಮುಖ್ಯ ಆಗ್ತಾ ಇರುತ್ತೆ. ಭಾವನಾತ್ಮಕವಾಗಿ, ಭಾವನೆ ಅಂತ ಹೇಳಿದ್ರೆ ಈಗ ನೋಡಿ, ನಾವೇನಾದ್ರು ಸ್ಪೋರ್ಟ್ಸ್ಗೆ ಹೋಗ್ತೀವಿ, ನಮ್ಮ ಶಾಲೆಯಲ್ಲಿ ನಾನು ಆಡದೇ ಇದ್ರು ಕೂಡ ನಮ್ಮ ಶಾಲೆಯಲ್ಲಿ ಆಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಹಂಗಾಡು ಅಂತ ಹೇಳ್ತಾ ಇರೋದಲ್ಲ, ಭಾವನಾತ್ಮಕ ಬೆಳೆಯುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವೆಲ್ಲ ಬೇರೆ ಬೇರೆ ಊರಿಂದ ಬಂದಿದ್ದೀರಾ, ಹೌದಲ್ವಾ? ಆದ್ರೆ ಯಾವ ಶಾಲೆ ಅಂತ ಹೇಳಿದ್ರೆ ಹೇಳ್ತೀರಿ, ಮಾರವಾಡಿ ಶಾಲೆ ಅಂತ ಹೇಳ್ತೀರಾ. ನಾನು ಇಲ್ಲೆಲ್ಲ ಹೊರಗೆ ಹೋಗ್ತಾ ಇದ್ದೆ, ಅವ್ರು ಯಾರ ಮೇಷ್ಟ್ರು ಅಂತ ಹೇಳಿ ಏನ್ ಹೇಳ್ತೀರಾ, ನಮ್ಮ ಮೇಷ್ಟ್ರು ಅಂತ ಹೇಳ್ತೀರಾ. ಅದಕ್ಕೆ ಭಾವನೆಗಳು ಅಂತ ಹೇಳ್ತೀವಿ. ನೀವೆಲ್ಲ ಹೊರಗೆ ಹೋದ್ರು ಕೂಡ ಬೇರೆ ಬೇರೆ ಇದ್ದಿದ್ರು ಕೂಡ ಭಾವನೆಗಳು ಬೆಳೆಯುತ್ತೆ. ಅದಕ್ಕೆ ದೇಶಾಭಿಮಾನ ಬೆಳೆಯುತ್ತೆ ಇರುತ್ತೆ, ನಮ್ಮ ಊರಿನ ಅಭಿಮಾನ ಬೆಳೀತದೆ. ಇವೆಲ್ಲ ಕೂಡ ದೈಹಿಕ ಶಿಕ್ಷಣದಲ್ಲಿ ಬೆಳೀತಾರೆ ನೋಡಲಿ. ಇವೆಲ್ಲವನ್ನು ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ದೈಹಿಕ ಶಿಕ್ಷಣದಲ್ಲಿ ಬರುವಂತ ಅನುಕೂಲಗಳು, ಅದರಿಂದ ಮಹತ್ವಗಳು ಅಂತ ನೋಡಲಿ. ಇದರಲ್ಲಿ ದೈಹಿಕ ದಾಢ್ಯತೆ ಹೆಚ್ಚಿಸುತ್ತದೆ. ದೈಹಿಕ ಚಟುವಟಿಕೆಯಿಂದ ಏನಾಗ್ತಾ ಇರ್ತದೆ, ದಾಢ್ಯತೆ ಹೆಚ್ಚಾಗುತ್ತದೆ. ದೈಹಿಕ ದಾಢ್ಯತೆ ಅಂತ ಹೇಳಿದ್ರೆ ಕಷ್ಟ ಸಹಿಷ್ಣುತೆ, ಬಲ, ವೇಗ ಎಲ್ಲ ಏನ್ ಮಾಡ್ತೇವೆ. ಈ ಕಷ್ಟ ಸಹಿಷ್ಣುತೆ ಅಂತ ಹೇಳಿದ್ರೆ ನಾವೇನ್ ಮಾಡ್ತಾ ಇರ್ತೀವಿ, ನಮ್ ಬೆಳಗ್ಗೆ ನಾವು ಒಂದು ಮಾಸ್ ಪೀಟಿ ಮಾಡಿಸ್ತಾ ಇರ್ತೀವಿ, ಯೋಗ ಮಾಡ್ತಾ ಇರ್ತೀವಿ ನೋಡಿ. ಅರ್ಧ ಗಂಟೆ ನಿಂತ್ಕೊಂಡಿದೀವಿ ಅಂತ ಹೇಳಿದ್ರೆ ನಮ್ಮ ಕಷ್ಟವನ್ನು ಇದೆಲ್ಲ ಕಷ್ಟ ಆಗ್ತಾ ಇರುತ್ತೆ. ಅರ್ಧ ಗಂಟೆ ಪ್ರತಿನಿತ್ಯ ನಾವೇನಾಗುತ್ತೆ, ದೈಹಿಕ ಚಟುವಟಿಕೆ ಹಿಂಗೆಲ್ಲ ಮಾಡೋದ್ರಿಂದ ಏನಾಗ್ತಾ ಇರುತ್ತೆ, ನಮ್ಮ ಭುಜಗಳು ಬಲ ಆಗ್ತಾ ಇರ್ತವೆ, ಸೊಂಟಗಳು ಬಲ ಆಗ್ತಾ ಇರ್ತವೆ. ಪೊಲೀಸ್ನವ್ರು ನೋಡಿದಿರಲ್ವಾ, ಒಂದು ಟ್ರಾಫಿಕ್ ಅಲ್ಲಿ ನಿಂತ್ಕೊಂಡ್ರೆ 1 ಗಂಟೆ 1.5 ಗಂಟೆ 2 ಗಂಟೆ ತನಕ ನಿಂತ ಇರ್ತಾರೆ. ಅವರಿಗೆಲ್ಲ ಟ್ರೈನಿಂಗ್ ಕೊಡ್ತಾ ಇರ್ತಾರೆ. ಬೆಳಗ್ಗೆ ಅಲ್ಲಿ ಓಡೋದು, ಎಕ್ಸರ್ಸೈಸ್ ಮಾಡೋದು, ಅವೆಲ್ಲ ಮಾಡೋದ್ರಿಂದ ಕಷ್ಟವನ್ನು ಸಹಿಸುವಂತ ಶಕ್ತಿ ಬೆಳ್ತಾ ಇರುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ, ನಮ್ಮ ಬೆಳಗ್ಗೆ ನಾವು ಯೋಗ ಮಾಡ್ತಾ ಇರ್ತೀವಿ, ನಮ್ಮ ಬಾಡಿ ಕೂಡ ಪೋಸ್ಚರ್ ಅಂತ ಹೇಳ್ತೀವಿ. ದೇಹದ ನಿಲುವು ಕೂಡ ಗಟ್ಟಿ ಆಗ್ತಾ ಇರುತ್ತೆ, ನಮ್ಮ ದೇಹದ ಭಾಗ ಕೂಡ ಹೋಗ್ತಾ ಇರುತ್ತೆ. ಈಗ ಒಂದ್ಸರಿ ಹಿಂಗ್ ಬೆಂಡ್ ಮಾಡಿಸ್ತಾ ಇರ್ತೀನಿ, ಈಗ ಸೈಡ್ ಇಂದೆಲ್ಲ ಎಕ್ಸರ್ಸೈಸ್ ಮಾಡ್ತಾ ಇರ್ತೀನಿ, ಕತ್ತು ಇವೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಅವೆಲ್ಲ ಗಟ್ಟಿ ಆಗ್ತಾ ಹೋಗ್ತಾ ಇರುತ್ತೆ, ಅರ್ಥ ಆಯ್ತು. ಅದಾದ್ಮೇಲೆ ಬಲ, ಯಾವ್ದಾರ ಒಂದು ವಸ್ತು ಎತ್ತಬೇಕು ಅಂತ ಹೇಳಿದ್ರೆ ಬಲ ಬೇಕು, ಶಕ್ತಿ ಬೇಕು, ಅರ್ಥ ಆಯ್ತಾ. ಪ್ರತಿನಿತ್ಯ ನಾವು ದೈಹಿಕ ಚಟುವಟಿಕೆ, ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಒಂದು ಕೊಡ ಎತ್ಕೊಂಡಲ್ಲಿ ಹಾಕಂತ ಹೇಳಿದ್ರಿ, ಅದು ಒಂದು ಪ್ರಯೋಗ. ಅದು ಈ ಕೊಡ ಬೆಳಗ್ಗೆ ಹಿಂಗೆ ಇರ್ತೀರಿ, ಈಗೆಲ್ಲ ಏನ್ ಮಾಡ್ತಾರೆ ಅಂದ್ರೆ ವೈಟ್ ಲಿಫ್ಟಿಂಗ್ ಮಾಡ್ತಾರೆ, ನೋಡಿದಿರಲ್ವಾ, ಅರ್ಥ ಆಯ್ತಾ. ಅವೆಲ್ಲ ಏನಾಗುತ್ತೆ ಅಂದ್ರೆ ದೈಹಿಕ ಚಟುವಟಿಕೆಯಿಂದ ನೆಕ್ಸ್ಟ್ ಹೇಳ್ತೀನಿ ಅದು ಏನು ಅನುಕೂಲ ಆಗುತ್ತೆ ಅಂತ ಹೇಳಿ, ಕೊಡ ಎತ್ತದು, ಅರ್ಥ ಆಯ್ತಾ, ಏನಾರ ಒಂದು ಕೆಲಸ ಮಾಡೋದು, ಅದಕ್ಕೆ ಬಲ ಬೇಕಾಗುತ್ತೆ. ದೈಹಿಕ ಚಟುವಟಿಕೆಯಿಂದ ಏನಾಗುತ್ತೆ, ದೈಹಿಕ ಶಿಕ್ಷಣದಿಂದ ಬಲನ ಕೂಡ ಹೆಚ್ಚಾಗುತ್ತೆ. ಮೈ ಮಣಿತ ಅಂತ ಫ್ಲೆಕ್ಸಿಬಿಲಿಟಿ. ಈಗ ಯೋಗ ಮಾಡ್ಬೇಕಾದ್ರೆ ನಾನು ಹೇಳಿದ ಫ್ಲೆಕ್ಸಿಬಿಲಿಟಿ, ಈಗ ಬೈಕ್ ಓಡಿಸ್ತಾ ಇರ್ತೀನಿ ನೋಡಿದಿರಲ್ವಾ, ಸ್ಟಾರ್ಟಿಂಗ್ ಬೈಕ್ ಓಡಿಸ್ಬೇಕಾದ್ರೆ ಎಕ್ಸಲೇಟರ್ ಇಟ್ಕೊಂಡ್ರೆ ಬ್ರೇಕ್ ಹಿಡ್ಕೊಂಡೆ ಗುಯ್ ಅನ್ಸ್ತಾ ಇರ್ತೀವಿ, ಹೌದಲ್ವಾ. ಆ ದೇಹಕ್ಕೆ ನಮ್ಮ ಬ್ರೈನಿಗೂ ಮತ್ತು ಕೈಗೂ ಹೊಂದಾಣಿಕೆ ಇರಲ್ಲ, ಬ್ರೈನಿಗೂ ಮತ್ತೆ ಕೈಗೂ ಹೊಂದಾಣಿಕೆ ಇರಲ್ಲ, ಹೌದಲ್ವಾ. ಅದಕ್ಕೋಸ್ಕರ ದೇಹದ ಸಂಯೋಜನೆ, ನ್ಯೂರೋಮಸ್ಕ್ಯುಲರ್ ಕೋಆರ್ಡಿನೇಷನ್ ಅಂತೆ, ನರಗಂಡು ಮತ್ತು ಮಾಂಸಖಂಡಗಳಿಗೆಲ್ಲ ಏನಾಗ್ತಾ ಇರುತ್ತೆ, ಬಲ ಕೊಡ್ತೈತೆ, ಹೊಂದಾಣಿಕೆ. ನಾನು ಹೇಳಿದ್ದಲ್ಲ, ಐಚ್ಛಿಕ ಸ್ಥಾಯಿ ಅನೈಚ್ಛಿಕ ಸ್ಥಾಯಿ, ಎತ್ತಂದ್ರೆ ಎತ್ತುತ್ತೆ, ಬಿಡಂದ್ರೆ ಬಿಡುತ್ತೈತೆ. ನಾವು ಅರ್ಧ ಗಂಟೆ ನಿತ್ಕೆ ಬಿಟ್ರೆ ಕೈಲಾಯ್ತು ಸಾರ್ ಬಿಡ್ರಿ ಸಾರ್ ಅಂತ ಇರ್ತೀವಿ, ಹೌದಲ್ವಾ. ಯಾಕೆ ಅಂತ ಹೇಳಿದ್ರೆ ಅದು ಕಷ್ಟ ಸಹಿಷ್ಣುತೆ ನಾವು ಮಾಡಿರಲ್ಲ, ದೈಹಿಕ ಚಟುವಟಿಕೆಯಿಂದ ಕೊರತೆಯಿಂದ ಏನಾಗುತ್ತೆ, ಅವೆಲ್ಲ ಕೂಡ ಕಷ್ಟ ಆಗ್ತಿರುತ್ತೆ, ಅರ್ಥ ಆಯ್ತಾ. ಈ ಮಾನಸಿಕ ಅಭಿವೃದ್ಧಿನೂ ಅಷ್ಟೇ. ನಾನು ಹೇಳ್ತಿದ್ದೀನಿ, ಅವನೇನು ಚಪ್ಪಲಿ ಏನಾದ್ರು ಟ್ರೈನ್ ಮಾಡಿ ಬಿಡಲ್ಲ, ಸುಮ್ಮನಿರಲ್ಲ. ನಾನು ಕೇಳಿದ್ವಿ ಹೇಳ್ತಾ ಇರೋದು, ಪ್ರೈಮರಿ ಸ್ಕೂಲಲ್ಲಿ ಹೈಸ್ಕೂಲಿಗೆ ಬಂದ್ಮೇಲೆ ಸ್ಮಾರ್ಟ್ನೆಸ್ ಇರಬೇಕು, ಅರ್ಥ ಆಯ್ತಾ.
ನೆಕ್ಸ್ಟ್ ದೇಹ ಸಂಯೋಜನೆಯಿಂದ ಅಂದ್ರೆ ಅದಷ್ಟೇ ನ್ಯೂರೋಮಸ್ಕ್ಯುಲರ್ ಕೋಆರ್ಡಿನೇಷನ್ ಅಂತ. ನೆಕ್ಸ್ಟ್ ದೀರ್ಘಕಾಲ ಆರೋಗ್ಯ ಲಾಭಗಳು. ದೈಹಿಕ ಚಟುವಟಿಕೆ ಮಾಡೋದ್ರಿಂದ ಏನಂತೆ ಹೃದಯ ಸ್ಪಂದಿ ನಾವೇನ್ ಮಾಡ್ತೀವಿ ಪ್ರತಿನಿತ್ಯ ಈಗೆಲ್ಲ ತಗೊಂಡಂತ ಫುಡ್ ಎಲ್ಲ ಆಯಿಲಿ ಕಂಟೆಂಟ್. ಹಿಂದೆಲ್ಲ ಎಣ್ಣೆನ ಬಳಸ್ತಾ ಇರಲಿಲ್ಲ, ಎಲ್ಲ ಅಲ್ಪ ಸ್ವಲ್ಪ ಒಗ್ಗರಣೆಗೆ ಹಾಕೋದು. ಅನ್ನ ಮುದ್ದೆ ಸಾರು ಇವೆಲ್ಲ ಊಟ ಮಾಡ್ಕೊಂಡು ದೇಹದಲ್ಲಿ ಕೊಲೆಸ್ಟ್ರಾಲ್ ಕಡಿಮೆ ಆಗೋದು. ಅರ್ಥ ಆಯ್ತಾ? ಈ ಕೊಲೆಸ್ಟ್ರಾಲ್ ಈಗ ಏನಾಗುತ್ತೆ, ತಿಂದಂತ ಆಹಾರದಲ್ಲೂ ಕೂಡ ಅಂಶಗಳು ಜಾಸ್ತಿ ಆಗ್ತವೆ. ಹೃದಯ ಸ್ನಾಯುಗಳು ನಡಲಿ. ಶರೀರದಲ್ಲಿ ಸಮ ಪ್ರಮಾಣದ ಬೊಜ್ಜು ಕಾಯ್ದುಕೊಳ್ಳೋದಕ್ಕೆ ದೈಹಿಕ ಚಟುವಟಿಕೆ ಬಹಳ ಮುಖ್ಯ ನೋಡಿ. ಅಧಿಕ ಕೊಲೆಸ್ಟ್ರಾಲ್ ತಡೆಗಟ್ಟುವುದು, ಸಕ್ಕರೆ ಕಾಯಿಲೆ, ಹೃದಯ ಸಂಬಂಧಿ ಕಾಯಿಲೆಗಳು ದೂರ ಇಡೋದು ದೈಹಿಕ ಚಟುವಟಿಕೆ. ಬೆಳಗ್ಗೆ ನಾವು ಹಾಸ್ಪಿಟ್ಲಿಗೆ ನಾವು ಹೋದ್ರೆ ಈಗ ಏನ್ ಮಾಡ್ತೀವಿ, ಸೊಪ್ಪು ತಿಂದ್ರಿ, ಹಣ್ಣು ತಿಂದ್ರಿ, ಬೆಳಗ್ಗೆ ವಾಕ್ ಮಾಡ್ರಿ, ತರಕಾರಿ ತಿಂದ್ರಿ ಅಂತ ಹೇಳ್ತಾ ಇರ್ತೇವೆ. ಇವೆಲ್ಲ ದೀರ್ಘಕಾಲ ಆಯಾಸ ಬರಬೇಕು ಅಂತ ಹೇಳಿದ್ರೆ ದೈಹಿಕ ಚಟುವಟಿಕೆಯಿಂದ ನಾವೇನ್ ಮಾಡ್ಬೇಕು, ಭಾಗವಹಿಸಬೇಕು ಅಂತ. ಮೂರನೇದು ಮಾನಸಿಕ ಅಭಿವೃದ್ಧಿ. ಮಾನಸಿಕ ಅಭಿವೃದ್ಧಿ ನಾನು ಹೇಳಿದ್ನಲ್ಲ, ಈಗ ಫಾರ್ ಎಕ್ಸಾಂಪಲ್ ನಾವೇನ್ ಮಾಡ್ತೀವಿ ಅಂದ್ರೆ ಈ ಕಡೆ ಕೈ ಎತ್ತೋದು ಈ ಕಡೆ ಎತ್ತೋದು ಕೋಆರ್ಡಿನೇಷನ್ ಅಂತಾರೆ. ಈಗ ಮಾಡ್ಬೇಕು ಅಂತ ಹಿಂಗೆ ಕೋಆರ್ಡಿನೇಷನ್ ಬರ್ಬೇಕು, ಹೌದಲ್ವಾ? ಅದಕ್ಕೆ ನ್ಯೂರೋಮಸ್ಕ್ಯುಲರ್. ಈಗ ನಾನೇನಾದ್ರು ಮಾನಸಿಕ ಅಭಿವೃದ್ಧಿಗೆ ನಾವೇನೋ ಔಟ್ ಹೊಡಿತೀವಿ ಅಂತ ಇಟ್ಕೊ, ಔಟ್ ಹೊಡಿಬೇಕಾದ್ರೆ ನಾವೇನ್ ಮಾಡ್ಬೇಕು, ಅಲ್ಲಿ ಬೀಳುತ್ತಾ ಒಳಗೊಡಿಬೇಕಾ, ಅವೆಲ್ಲ ಏನಾಗುತ್ತೆ ನಮ್ಮ ದೇಹದಲ್ಲಿ ಥಿಂಕ್ ಮಾಡ್ತಾರೆ. ನೀನು ಪಾಠ ಮಾಡ್ತೀವಿ ನೀನು ಕೇಳುತ್ತಾ ಇಲ್ಲ ನೋಡಲಿ. ದೇಹ ಶಿಕ್ಷಣದಿಂದ ಏನಾಗುತ್ತೆ ಅಂದ್ರೆ ಮಾನಸಿಕ ಅಭಿವೃದ್ಧಿ ಪೂರಕವಾಗುವಂತ ಕ್ರೀಡೆಗಳು, ಆಟೋಟಗಳು. ಅದಲ್ಲ, ಕ್ರೀಡೆಗಳಲ್ಲಿ ಖೋಖೋ ಆಡ್ತಾ ಇರ್ತೀವಿ. ಅವಳು ಇಲ್ಲಿ ನೋಡ್ತಾ ಇದ್ದಾಳೆ, ನಾನು ಇಲ್ಲೇ ಖೋ ಕೊಡ್ಬೇಕು, ಅವ್ನು ಆ ಕಡೆ ಹೋಗ್ತಿದ್ರೆ ನಾವು ತಪ್ಪಿಸ್ಕೋಬೇಕು, ನಾನು ಗೋಲ್ ಹತ್ರ ಹೋಗ್ಬೇಕು, ಅವಳಿಗೆ ರೂಲ್ಸ್ ನ ವೈಲೇಟ್ ಮಾಡ್ಬೇಕು. ಇವೆಲ್ಲ ಕೂಡ ಕ್ರೀಡೆಗಳಲ್ಲಿ ಬರ್ತಾ ಇರ್ತವೆ. ಅವೆಲ್ಲ ಮಾನಸಿಕವಾಗಿ ಏನಾಗುತ್ತೆ, ಸದೃಢ ಆಗ್ತಾ ಇರುತ್ತೆ. ಆಟೋಟಗಳು ಅಂತ, ಫಾರ್ ಎಕ್ಸಾಂಪಲ್ ನಾನು 100 ಮೀಟರ್ ಓಡ್ಬೇಕು ಅಂದ್ರೆ ಹೇಗೆ ಹೇಳ್ಬೇಕು, ಅವ್ರು ಹೆಂಗೆ ಹೇಳ್ಬೇಕು, ಅವ್ರ ವಿಷಯ ನೋಡಿದ ತಕ್ಷಣ ಎಷ್ಟು ಫಾಸ್ಟ್ ಆಗಿ ಹೋಗ್ಬೇಕು, ಇವೆಲ್ಲ ಅಭಿವೃದ್ಧಿ ಆಗ್ತಾ ಇರುತ್ತೆ. ಅದು ಏನಾಗುತ್ತೆ ಅಂದ್ರೆ ದೈಹಿಕ ಶಿಕ್ಷಣದಲ್ಲಿ ಬರ್ತಾ ಇರುತ್ತೆ. ನೋಡಲಿ, ಇತರ ಚಟುವಟಿಕೆಗಳು, ಉದ್ವೇಗ, ಖಿನ್ನತೆ ಅಂತ ಮಾನಸಿಕ ಸಮಸ್ಯೆಗಳ ದೂರ ಬಿಡೋದು ಬಹಳ ಸಾಧ್ಯ. ಈಗ ಫಾರ್ ಎಕ್ಸಾಂಪಲ್ ಸೋಲು ಗೆಲುವು ಮಾಮೂಲಿ, ಅರ್ಥ ಆಯ್ತಾ? ಏನಾರು ಒಬ್ಬರು ಸೋತ್ಬಿಟ್ರೆ ಹತ್ತು ಬಿಡ್ತಾರೆ, ಅರ್ಥ ಆಯ್ತಾ? ನಾವು ಅದಕ್ಕೆ ಏನ್ ಮಾಡಬೇಕು, ಸಮಾನವಾಗಿ ಸ್ವೀಕರಿಸಬೇಕು. ಸೋಲು ಮತ್ತು ಗೆಲುವನ್ನು ಕೂಡ ಸಮಾನವಾಗಿ ಸ್ವೀಕರಿಸಬೇಕು. ಅಂದ್ರೆ ನಮ್ದೇನು ದೈಹಿಕ ಚಟುವಟಿಕೆ ನಮ್ಮ ಆರೋಗ್ಯ ವೃದ್ಧಿ ಆಗ್ಬೇಕು ಅನ್ನೋದು ಒಂದೇ ಒಂದು ಉದ್ದೇಶದಿಂದ ನಾವೇನ್ ಮಾಡ್ತೀವಿ, ಸ್ಪೋರ್ಟ್ಸ್ ಎಲ್ಲ ಭಾಗವಹಿಸ್ತಿರ್ತೀವಿ. ಈಗ ಎಲ್ಲಾ ಟೀಮಲ್ಲೂ 20 ಟೀಮ್ ಬರ್ತಾ ಇರ್ತೇವೆ, ಅದರಲ್ಲಿ ಗೆಲ್ಲದಷ್ಟು ಒಂದೇ ಟೀಮ್. ಅದಕ್ಕೆ ಏನ್ ಮಾಡ್ತೇವೆ, ಸಾಧಕ ಎಲ್ಲ ಸಮ ಪ್ರಮಾಣದಲ್ಲಿ ಕಾಣುವಂತ ವಿಶ್ವಾಸವನ್ನ ಬೆಳೆಸ್ತೇವೆ. ಇದು ಮಾನಸಿಕ ಅಭಿವೃದ್ಧಿ ಅಂತ ಕರಿತೀವಿ. ನೋಡಲಿ, ಮಾನಸಿಕ ಸುಸ್ಥಿತಿಯನ್ನು ಕಾಪಾಡಿಕೊಳ್ಳುವುದು ಬಹಳ ಸುಲಭ. ದೈಹಿಕ ಚಟುವಟಿಕೆ ಏನಂತಂದ್ರೆ ಮಾನಸಿಕವಾಗಿ ಸುಸ್ಥಿತಿಯಲ್ಲಿ ಇರೋದು ಅಂತ ಹೇಳಿದ್ರೆ ಒಂದು ಕಾನ್ಸಂಟ್ರೇಷನ್ ಇರುವಂತದ್ದು ಬಹಳ ಮುಖ್ಯ ಆಗ್ತದೆ. ಈಗ ಪಾಠ ಮಾಡ್ತೇನೆ ಎಂದು ಕೇಳಬೇಕು ಅಂತ, ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಲಿ, ಬೌದ್ಧಿಕ ಬೆಳವಣಿಗೆಗೆ ಪೂರಕವಾಗ್ತಿರುತ್ತೆ. ದೈಹಿಕ ಚಟುವಟಿಕೆ, ದೈಹಿಕ ಶಿಕ್ಷಣದಿಂದ ಏನಾಗ್ತಾ ಇರುತ್ತೆ ಅಂದ್ರೆ ಬೌದ್ಧಿಕ ಬೆಳವಣಿಗೆ ಹೇಗೆ ಆಗ್ತಾ ಇರ್ತದೆ. ನೋಡಲಿ, ಬುದ್ಧಿಶಕ್ತಿ ತೀಕ್ಷ್ಣಗೊಳ್ಳುತ್ತದೆ. ತೀಕ್ಷ್ಣಗೊಳ್ಳುತ್ತದೆ ಅಂದ್ರೆ ಈಗ ನಾನು ಹೇಳಿದ ಔಟ್ ಹೊಡಿಬೇಕು ಅಂದ್ರೆ ನಾನು ತಪ್ಪಿಸ್ಕೋಬೇಕಪ್ಪ, ನಾನು ಬುದ್ಧಿ ಬೇಕಾ, ಅವ್ನು ಕೊಡ್ತಾ ಇದ್ರೆ ನಾನು ಸುಮ್ಮನೆ ಇದ್ರೆ ಅದು ಬುದ್ಧಿ ಇಲ್ಲ ಅಂತ. ಬಾಲ್ ಈ ಕಡೆ ಬರ್ತಾ ಇದ್ರೆ ನೋಡಿ ನನ್ನ ಕಡೆ ಬರ್ತಾ ಇದೆ, ಈಗ ಅವ್ರಿಗೆ ಹೋಗ್ತಾ ಇದೆ, ಒಡಿ ಅಂತ ಹೇಳ್ತೀವಲ್ವ, ಆ ಬುದ್ಧಿ ಕೂಡ ತೀಕ್ಷ್ಣ ಆಗ್ತಾ ಇರುತ್ತೆ. ಈಗ ನಾನು ಪಾಠ ಮಾಡ್ತಾ ಇದ್ರೆ ನಾನು ಕೇಳ್ಬೇಕು, ಅರ್ಥ ಆಯ್ತಾ? ಏನಾದ್ರು ಹೇಳಿದ್ದನ್ನ ಕೇಳ್ಬೇಕು. ಇವೆಲ್ಲ ತೀಕ್ಷ್ಣವಾಗಿ ಗೊತ್ತಾಗ್ತಾ ಇರುತ್ತೆ. ನೋಡಲಿ, ಅನುಭವಗಳು ಮತ್ತು ತರಬೇತಿಯಿಂದಾಗಿ ಏಕಾಗ್ರತೆ ಹೆಚ್ಚುತ್ತದೆ. ನಾವು ಯೋಗ ಎಲ್ಲ ಮಾಡ್ತಾ ಇರ್ತೀವಿ, ಏಕಾಗ್ರತೆ. ನಾನು ಪಾಠ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ ಪಠ್ಯ ಪುಸ್ತಕದಲ್ಲಿ ಇರ್ಬೇಕು, ಸಲಹೆ ನಮ್ಮಲ್ಲಿ ಹಿಂಗೆ ಏಕಾಗ್ರತೆ ಹಿಂಗೆ, ಅರ್ಥ ಆಯ್ತು? ನಾನು ಪಾಠ ಮಾಡ್ತಾ ಇದ್ದೀನಿ ಅಂತಂದ್ರೆ ನಾನು ಕೇಳಿದ್ರೆ ಅದು ದೈಹಿಕ ಚಟುವಟಿಕೆ ಕೇಳಬೇಕು, ಅವಾಗ ಏಕಾಗ್ರತೆ ಬರ್ತಾ ಇರುತ್ತೆ. ವಿಷಯಗಳು ಏನಾಗುತ್ತೆ, ಸಂಗ್ರಹ ಆಗ್ತಾ ಇರುತ್ತೆ. ನೋಡಿ, ಶೈಕ್ಷಣಿಕ ಸಾಧನೆ ಉತ್ತಮಗೊಳಿಸುತ್ತೆ. ಶೈಕ್ಷಣಿಕ ಸಾಧನೆ ಅಂದ್ರೇನು, ಓದು ಬರುವ, ಪಾಸ್ ಆಗೋದು, ರಿಸಲ್ಟ್ ಕೊಡೋದು, ಇವೆಲ್ಲ ಕೂಡ ಉತ್ತಮ ಆಗ್ತಾ ಇರುತ್ತೆ ದೈಹಿಕ ಚಟುವಟಿಕೆಯಿಂದ. ದೈಹಿಕ ಶಿಕ್ಷಣದಿಂದ ಎಲ್ಲ ಪಠ್ಯಕ್ಕೆ ಪೂರಕವಾದಂತ ಪಾಠಗಳು ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಶೈಕ್ಷಣಿಕ ಸಾಧನೆ ಕೂಡ ಉತ್ತಮ ಆಗ್ತಾ ಇರುತ್ತೆ. ನೋಡಲಿ, ಸಮಸ್ಯೆ ಬಗೆಹರಿಸುವ ಕೌಶಲ್ಯ ಬರ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವೆಲ್ಲ ಈಗ ವ್ಯಾನ್ ಅಲ್ಲಿ ಏನೇನೋ ಪ್ರಾಬ್ಲಮ್ ಆಯ್ತು, ಅರ್ಥ ಆಯ್ತಾ? ಬುದ್ಧಿವಂತಿಕೆ ಅಂತಂದ್ರೆ ಅದನ್ನ ಚಾಲು ಮಾಡೋಂಥದ್ದು. ಅದೇನಾಗುತ್ತೆ, ನಾವೇನಾದ್ರು ಸಾಲ್ವ್ ಮಾಡ್ದಂಗೆ ಇದಾಗುತ್ತೆ ನೋಡೋದು, ಇವೆಲ್ಲ ಖಿನ್ನತೆಗೆ ಬರ್ತೈತೆ. ಅವ್ರದ್ದು ಹೊಂದಾಣಿಕೆ ಮನೋಭಾವನೆ ಕೂಡ ದೈಹಿಕ ಶಿಕ್ಷಣದಲ್ಲಿ ಬರ್ತಾ ಇರುತ್ತೆ. ನೆಕ್ಸ್ಟ್
ವಿದ್ಯಾರ್ಥಿಗಳ ಶೈಕ್ಷಣಿಕ ವಿಷಯಗಳ ಕಲಿಯಲು ಕೂಡ ಸನ್ನದ್ಧರಾಗ್ತಾರೆ. ಈಗ ಕನ್ನಡ ಓದ್ತಾ ಇರಬೇಕು, ಹಿಂದಿ ಓದ್ತಾ ಇರ್ತೀವಿ, ಇದೆಲ್ಲ ಕೂಡ ಬೌದ್ಧಿಕ ಮಟ್ಟ ಕೂಡ ಹೆಚ್ಚಾಗ್ತಾ ಇರ್ತದೆ. ಇದು ದೈಹಿಕ ಶಿಕ್ಷಣದಿಂದ ಆಗುವಂತ ನೋಡಿ. ಸ್ವಯಂ ಅಭಿವ್ಯಕ್ತಿ, ಸದಾಭಿಪ್ರಾಯಗಳು. ಈಗ ಫಾರ್ ಎಕ್ಸಾಂಪಲ್ ನೀವು ಸರ್ ಹಿಂಗ್ ಮಾಡ್ತೀರಿ, ಸರ್ ಕಬಡ್ಡಿ ಆಡ್ಸ್ರಿ, ಸರ್ ಕೊಟ್ಟು ಆಡ್ಸ್ರಿ. ಈಗ ದೈಹಿಕ ಚಟುವಟಿಕೆಯಿಂದ ಆಸಕ್ತಿ ಇರೋದ್ರಿಂದ ಏನಾಗುತ್ತೆ, ಅರ್ಥದಲ್ಲಿ ಪಾಠಗಳನ್ನ ಕೇಳ್ತಾ ಇರ್ತೀವಿ. ಸರ್ ನಾನು ಹಿಂಗ್ ಮಾಡ್ತೀನಿ ಸರ್, ಈಗ ಏನಾದ್ರು ಮಾಡ್ತೀನಿ ಸರ್, ಈಗ ನಾನು ಮನೆಯಲ್ಲೇ ಕಸ ಹೊಡಿತಿದ್ದೆ, ಬಿಡಿ ಸರ್ ನಾನು ಹೊಡಿತೀನಿ. ಅದು ಸ್ವಯಂ ಅಭಿವ್ಯಕ್ತಿಯಿಂದ ಕರಿತೀವಿ. ಇದು ದೈಹಿಕ ಚಟುವಟಿಕೆಯಿಂದ ಅಥವಾ ದೈಹಿಕ ಶಿಕ್ಷಣದಿಂದ ಬರುವಂತ ಲಾಭಗಳು. ನೆಕ್ಸ್ಟ್, ಸಮಾಜದಲ್ಲಿ ಹೊಂದಿಕೊಳ್ಳುವ ಮನೋಭಾವ ಬೆಳೆಯುತ್ತದೆ. ಅರ್ಥ ಆಯ್ತಾ? ನನ್ನ ಸಮಾಜ ಅಂತ ಹೇಳಿದ್ರೆ ನಾನು ಹೇಳಿದ್ದೆಲ್ಲ ಬೇರೆ ಊರಿಂದ ಬಂದಿದ್ದೀರಾ, ಗೊಗ್ಗದಿಂದ ಬಂದಿರಾ, ಇವರೆಲ್ಲ ಕೂಡ ಹೊಂದಾಣಿಕೆ ಮನೋಭಾವ ಕೂಡ ಬೆಳಗುತ್ತದೆ. ನೋಡಿ, ಇದು ದೈಹಿಕ ಶಿಕ್ಷಣದಲ್ಲಿ ನೋಡಲಿ ವಿದ್ಯಾರ್ಥಿಗಳನ್ನು ಆರೋಗ್ಯಕರವಾಗಿ ಸಮಾಜದಲ್ಲಿ ಬೆಳೆಯುವಂತೆ ಮಾಡುತ್ತದೆ. ಹೊಂದಾಣಿಕೆ ಮಾಡುವಂತೆ ಬೆಳೆಯುತ್ತಾ ಇರ್ತದೆ. ನಾನು ಹಿಂಗೆ ಬರಬೇಕು, ಊರಿಗೆ ಹೋಗ್ಬೇಕು, ಯೂನಿಫಾರ್ಮ್ ಹಾಕ್ಬೇಕು, ಅರ್ಥ ಆಯ್ತಾ? ಸಮಾಜದಲ್ಲಿ ಅದಕ್ಕೆ ಏಕತೆ ಬೆಳೆಸೋಕ್ಕೋಸ್ಕರ ಏನಾಗುತ್ತೆ, ನಾವೇನ್ ಮಾಡ್ತೀವಿ, ಯೂನಿಫಾರ್ಮ್ ಎಲ್ಲ ಮಾಡ್ತಾ ಇರ್ತೀವಿ. ನೆಕ್ಸ್ಟ್, ಉತ್ತಮ ನಡತೆ ಬೆಳೆಸಿಕೊಳ್ಳಲು ವಿದ್ಯಾರ್ಥಿಗಳಿಗೆ ಉತ್ತಮ ನಡತೆ ಬಾಂಧ ತಕ್ಷಣ ಬರೋದು ಹೋಗೋದು, ಅರ್ಥ ಆಯ್ತಾ? ನಾವು ಇನ್ನ ದೈಹಿಕ ಶಿಕ್ಷಣದಲ್ಲಿ ಬೇರೆ ಸಬ್ಜೆಕ್ಟ್ ಹಂಗಲ್ಲ, ನಾವಲ್ಲಿ ಏನಾರು ಚಟುವಟಿಕೆಯಲ್ಲಿ ಮಾಡ್ತಾ ಇರ್ತೀವಿ. ಎಲ್ಲಾ ಶಿಕ್ಷಕರಿಗಿಂತ ನಮ್ಮನ್ನು ಜಾಸ್ತಿ ಇಷ್ಟಪಡ್ತಾ ಇರ್ತೀರಾ, ನಾವು ಹೇಳಿದ್ದೆಲ್ಲ ಕೇಳ್ತಾ ಇರ್ತೀರಾ, ಗೊತ್ತಲ್ಲ? ಅದು ಒಂದು ಡಿಸಿಪ್ಲಿನ್ ನ ಬೆಳೆಸ್ತಾ ಇರುತ್ತೆ. ನೆಕ್ಸ್ಟ್, ಆರೋಗ್ಯಕರ, ಕ್ರಿಯಾಶೀಲ ಮತ್ತು ಶಿಸ್ತುಬದ್ಧ ಜೀವನ ಶೈಲಿಯ ಮಾರ್ಗದರ್ಶನ. ಆರೋಗ್ಯಕರ ಅಂತ ಹೇಳಿದ್ರೆ ನಾನು ಹೇಳಿದ್ರೆ ಬೆಳಗ್ಗೆ ಕಸ ಹೊಡೆಯೋದ್ರಿಂದ ಹಿಡಿದು, ಬ್ರಷ್ ಮಾಡೋದ್ರಿಂದ ಹಿಡಿದು, ಸ್ನಾನ ಮಾಡೋದ್ರಿಂದ ಆಗಿ, ಒಳ್ಳೆ ಯೂನಿಫಾರ್ಮ್ ಹಾಕೋದ್ರಿಂದ ಹಿಡಿದು, ಅರ್ಧಲ್ಲ ನಮ್ಮ ಶಾಲಾ ವಾತಾವರಣ ಸ್ವಚ್ಛತೆ ಮಾಡ್ಕೊಳ್ಳೋದ್ರಿಂದ ಹಿಡಿದು ಇವೆಲ್ಲ ಕೂಡ ಏನಾಗುತ್ತೆ ಅಂದ್ರೆ ಶಿಸ್ತುಬದ್ಧ ಮತ್ತು ಆರೋಗ್ಯಕರ ಅಂತ. ನಾ ಬೆಳಗ್ಗೆ ಹೇಳಿದ ತಕ್ಷಣ ಎಲ್ಲ ಮಾಡಿದ್ರಿ, ಕಸ ಗುಡಿಸೋದು ಎಲ್ಲ ಮಾಡಿದ್ರಿ, ಅಲ್ಲೇನೋ ಪಟ್ರೇಶಿ ನಮ್ಮ ಶಾಲಾ ವಾತಾವರಣ ಚೆನ್ನಾಗಿತ್ತು ಅಂತ ಹೇಳಿದ್ರೆ ನಮ್ಮ ಆರೋಗ್ಯ ಕೂಡ ವೃದ್ಧಿ ಆಗ್ತಾ ಇರುತ್ತೆ. ನೋಡಲಿ, ಜೀವನ ಕ್ರಮ ವಿದ್ಯಾರ್ಥಿಗಳ ಜೀವನದಲ್ಲಿ ಮುಂದುವರಿಯುತ್ತದೆ, ಶಿಸ್ತುಬದ್ಧ ಮತ್ತು ಕ್ರಿಯಾಶೀಲೆ. ಇದರಿಂದ ಆರೋಗ್ಯವಂತ ನಾಗರಿಕ ನಿರ್ಮಾಣವಾಗುವಲ್ಲಿ ನಮ್ಮ ಶಾಲೆ ವಾತಾವರಣ ಚೆನ್ನಾಗಿತ್ತು ಅಂತ ಹೇಳಿದ್ರೆ ನಾವೆಲ್ಲ ಆರೋಗ್ಯವಾಗಿರುತ್ತೆ, ಬೇರೆ ವಿಷಯಗಳನ್ನ ಕಲಿಯಕ್ಕೆ ಅನುಕೂಲ ಆಗ್ತಾ ಇರುತ್ತೆ, ಹೌದಲ್ವಾ? ಒಳ್ಳೆ ರಿಸಲ್ಟ್ ಬಂದ್ರೆ ನಮ್ಮ ಶಾಲೆಗೆ ಅನುಕೂಲ, ನಿಮ್ಮ ಮನೆಯವ್ರಿಗೆ ಅನುಕೂಲ, ಎಲ್ಲರಿಗೂ ಹೆಸರು ಬರ್ತಾ ಇರುತ್ತೆ. ನೆಕ್ಸ್ಟ್ ನೋಡಲಿ, ಕ್ರೀಡೆಗಳು, ಆಟೋಟಗಳಲ್ಲೂ ಮತ್ತು ಎಲ್ಲ ಇದರಲ್ಲೂ ಕೂಡ ಭಾಗವಹಿಸಲಿ ಒಂದು ಅವಿಭಾಜ್ಯ ಅಂಗವನ್ನಾಗಿ ಮಾಡ್ತಾ ಇರುತ್ತೆ. ಅದೇ ರೀತಿ ಸ್ವಯಂ ಪ್ರೇರಿತ ಶಿಸ್ತಿನ ಜೀವನ ನಡೆದುಕೊಂಡು ಹೋಗಲು ಅಡಿಪಾಯ ಆಗ್ತದೆ. ನಾವೇನಾದ್ರು ಈ ಶಾಲೆಯಲ್ಲಿ ನೋಡಲಿ, ನೀವು 8th, 9th, 10th ಅಲ್ಲಿ ಏನು ಕಲಿತೀರಾ ಅದೇ ಮುಂದೆ ಹೋಗ್ತಾ ಇರುತ್ತೆ. ನೆಕ್ಸ್ಟ್, ಕ್ರೀಡಾ ಮನೋಭಾವನೆ. ಕ್ರೀಡಾ ಮನೋಭಾವನೆ ನಾವು ಹೇಳಿದೆ, ಸೋಲು ಗೆಲುವು ಮಾಮೂಲಿ ಅಂತ. ನೋಡಲಿ, ಆಟೋಟಗಳಲ್ಲಿ ಸೋಲು ಮತ್ತು ಗೆಲುವನ್ನು ಸಮದೃಷ್ಟಿಯಿಂದ ಎದುರಿಸಲು ಆಯ್ತು, ಮತ್ತೆ ದುಃಖ ಮತ್ತು ಸುಖಗಳನ್ನು ಕೂಡ ಏಕ ರೀತಿಯಲ್ಲಿ ಎದುರಿಸುತ್ತಾರೆ. ಅದೇ ರೀತಿ ನೈತಿಕತೆ, ಹೊಣೆಗಾರಿಕೆ. ನೈತಿಕತೆ ಅಂದ್ರೆ ಗೊತ್ತಾಯ್ತಲ್ಲ, ಈಗ ನಾನೇನಾದ್ರು ಸ್ಕೌಟ್ ಈಗ ಆಟ ಆಡ್ಬೇಕಾದ್ರೆ ಔಟ್ ಅಂದ ತಕ್ಷಣ ಇಲ್ಲ ನಾನು ಔಟ್ ಅಲ್ಲ ಅಂತಲ್ಲ, ಅದಕ್ಕೆ ಹಂಗಲ್ಲ. ಔಟ್ ಅಂದ್ರೆ ಔಟ್, ಅದು ನೈತಿಕತೆ ಬೆಳಿಬೇಕು. ದೈಹಿಕ ಶಿಕ್ಷಣ ನೀನ್ ಈಗ ಔಟ್ ಆಗಿದೆ ಕಣಂದ್ರೆ ಔಟ್, ಅದು ಗುಡ್ ಅಂದ್ರೆ ಗುಡ್. ಸುಮ್ಕೆ ಚರ್ಚೆ ಮಾಡೋದಲ್ಲ. ಮನೇಲಿ ಹೊಣೆಗಾರಿಕೆ, ಏನಾದ್ರು ಒಂದು ಕೆಲಸ ಮಾಡಿದ್ರೆ ಅದು ಹೊಣೆಗಾರಿಕೆ ಅಂದ್ರೆ ಅವಳು ಹೇಳಿದ್ದು, ಬಿಡಿ ಸರ್ ನಾನು ಕಸ ಹೊಡಿತಿದ್ದ, ಅದು ಹೊಣೆಗಾರಿಕೆ ಮಾಡ್ಕೊಂಡು ಕೆಲಸ ಮಾಡೋಂಥದ್ದು. ಉತ್ತಮ ಗುಣಗಳನ್ನು ಬೆಳೆಸುವಂಥದ್ದು. ನೋಡಲಿ, ಇವೆಲ್ಲ ಕೂಡ ಏನಾಗುತ್ತೆ ದೈಹಿಕ ಶಿಕ್ಷಣದಲ್ಲಿ ಕಂಡು ಬರ್ತಾ ಇರ್ತವೆ. ನೆಕ್ಸ್ಟ್, ಈ ಕೆಲಸಕ್ಕೆ ಬರ್ದೇ ಮಾನಸಿಕ ಒತ್ತಡ, ಏನು ಅನಾವಶ್ಯಕ ಮಾನಸಿಕ ಒತ್ತಡವನ್ನ ದೂರ ಬಿಡೋದು. ಹೇಗೋ ನಮ್ಮ ಮಾಸ್ಟರ್ ಹೆಂಗ್ ಓದಪ್ಪ, ಪರೀಕ್ಷೆಯಲ್ಲಿ ಹೆಂಗ್ ಬರಿಬೇಕು, ಅಯ್ಯೋ ನಾಳೆ ಪರೀಕ್ಷೆ ನಾನು ಹೆಂಗ್ ಬರಿಬೇಕಪ್ಪ, ಇವೆಲ್ಲ ಬೇಕಿಲ್ಲದವು ಒತ್ತಡಗಳು. ಆಮೇಲೆ ಮನೇಲಿ ಏನೇ ಕೆಲಸ ಮಾಡ್ತೀರ ಆ ಒತ್ತಡ ಎಲ್ಲ ತಗೊಳ್ಳೋದು, ಇವನ್ನೆಲ್ಲ ಏನ್ ಮಾಡ್ತೀವಿ ದೂರ ನೋಡಲಿ. ದೈಹಿಕ ಶಿಕ್ಷಣದಲ್ಲಿ ತೊಡಗುವುದರಿಂದ ಪ್ರೌಢಾವಸ್ಥೆಯಲ್ಲಿ ವಿದ್ಯಾರ್ಥಿಗಳು ಅನಾವಶ್ಯಕ ಮಾನಸಿಕ ಒತ್ತಡಗಳಿಂದ ಹೊರಬರುತ್ತಾರೆ. ಕ್ರಮೇಣ ಅವರು ಅಂಥ ಒತ್ತಡಗಳನ್ನು ಸಮರ್ಥವಾಗಿ ನಿರ್ವಹಿಸಲು ಕಲಿಯುತ್ತಾರೆ. ನಾವೇನು ದೈಹಿಕ ಆಟ ಇದೆಲ್ಲ ಮಾಡ್ತಿರ್ತೀವಿ, ಏನಾರ ಒಂದು ಟೀಮ್ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ನೀನ್ ಬಾ ಅಂತೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ಕರ್ಕೊಂಡು ಹೋಗಲ್ವಾ, ಅದನ್ನೆಲ್ಲ ಕಲಿಯುತ್ತೆ ದೈಹಿಕ ಶಿಕ್ಷಣದಲ್ಲಿ. ಅರ್ಥ ಆಯ್ತು? ಈಗ ಫಾರ್ ಎಕ್ಸಾಂಪಲ್ ನಾವು ಪ್ರೇಯರ್ ನಿಲ್ಲಿಸ್ತೀವಿ, ಲೈನಲ್ಲಿ ನಿಲ್ಲಿಸ್ತಾ ಇರ್ತೀವಿ, ಆ ಲೈನ್ ಸೆಂಡ್ ಮಾಡ್ಕೊಳ್ಳೋದು, ಅವೆಲ್ಲ ನಮ್ಮದೊಂದು ಹೊಣೆಗಾರಿಕೆ. ನೋಡಲಿ, ಕ್ರೀಡೆಗಳಲ್ಲಿ ರೋಮಾಂಚಕ ಕ್ಷಣಗಳಲ್ಲಿ ಈಗೇನಾದ್ರೆ ಔಟ್ ಆಗ್ಬಿಡ್ತು, ಇದೇನು
ಎರಡು ಕಾಂಪಿಟೇಷನ್ ಇದೆ, ಅರ್ಥ ಆಯ್ತಾ? ಓಡು ಇಡೀ ಹಾಗೆಲ್ಲ ಮಾಡ್ತಿರ್ತೀವಿ, ಮಾನಸಿಕ ಒತ್ತಡ ಮಾಡ್ತಿರ್ತಿಲ್ಲ, ಅವನ್ನೆಲ್ಲ ಕೂಡ ನಿರ್ವಹಣೆ ಮಾಡ್ತಾ ಇರ್ತದೆ. ನೋಡಿ ಇಂಥ ಇವೆಲ್ಲ ಸಂತೋಷದ ಅನುಭೂತಿಯನ್ನು ಕೂಡ ಹೊಂದಿ ಒತ್ತಡ ರಹಿತ ವಿದ್ಯಾರ್ಥಿ ಜೀವನವನ್ನು ಪಾಲಿಸುತ್ತಾರೆ. ಇದು ದೈಹಿಕ ಶಿಕ್ಷಣದ ಒಂದು ಮಾರ್ಗ. ನೆಕ್ಸ್ಟ್, ಬಿಡುವಿನ ವೇಳೆಯಲ್ಲಿ ಸದುಪಯೋಗಕ್ಕೆ ಮಾರ್ಗೋಪಾಯಗಳನ್ನು ಸೂಚಿಸುವುದು. ಈಗೆಲ್ಲ ಬಿಡುವಿನ ವೇಳೆಯಲ್ಲಿ ನಾವೇನ್ ಮಾಡ್ತಾ ಇದೀವಿ? ಇತ್ತೀಚಿನ ದಿನಗಳಲ್ಲಿ ಟಿವಿ ನೋಡ್ತಾ ಇರ್ತೀವಿ, ಇಲ್ಲ ಮೊಬೈಲ್ ಇಟ್ಕೊಂಡಿರ್ತೀವಿ, ಅರ್ಥ ಆಯ್ತಾ? ಈಗ ಏನಾಗುತ್ತೆ, ಹಿಂದಿನ ದಿನಗಳಲ್ಲಿ ಏನಾಗ್ತದೆ, ಹಿಂದೆಲ್ಲ ನೋಡಿದ್ರ ಬಿಡುವಿನ ವೇಳೆ ರೈತರು ಎಲ್ಲ ಇಲ್ಲೇನ್ ಮಾಡ್ತಿದ್ರು, ದೇವಸ್ಥಾನದಲ್ಲಿ ಭಜನೆ ಮಾಡೋದು, ಇಲ್ಲ ಅಂದ್ರೆ ಒಂದು ಕ್ರೀಡಾ ಸಂಘ ಕಟ್ಟೋದು, ಅರ್ಥ ಆಯ್ತಾ? ಅಲ್ಲಿ ವಾಲಿಬಾಲ್ ಆಡೋದು, ಕ್ರಿಕೆಟ್ ಆಡೋದು, ಇವೆಲ್ಲ ಮಾಡ್ತಾ ಇದ್ರಿ. ಇವೆಲ್ಲ ಏನಾಗುತ್ತೆ, ಇದು ಮಾಡೋದ್ರಿಂದ ಏನಾಗುತ್ತೆ, ದುಶ್ಚಟಗಳಿಂದ ದೂರ ಇರ್ತಾರೆ. ಈಗೆಲ್ಲ ದುಶ್ಚಟಗಳು ಅಂದ್ರೆ ಗೊತ್ತಿದೆ, ಗುಡ್ಕ ಹಾಕೋದು, ಎಣ್ಣೆ ಹೊಡೆಯೋದು, ಇವೆಲ್ಲ ಮಾಡ್ತಾ ಇರ್ತೇನೆ, ಆಯ್ತಾ? ದೈಹಿಕ ಶಿಕ್ಷಣದಲ್ಲಿ ಕ್ರೀಡಾ ಸ್ಪೋರ್ಟ್ಸಿಗೆ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ, ಕ್ರೀಡೆಗಳಲ್ಲಿ ಭಾಗವಹಿಸೋದ್ರಿಂದ ಏನಾಗುತ್ತೆ, ಒಂದು ದುಶ್ಚಟಗಳಿಂದ ದೂರ ಇರೋದ್ರಿಂದ ಏನಾಗುತ್ತೆ, ಬಿಡುವಿನ ವೇಳೆಯಿಂದ ಸದುಪಯೋಗ ಮಾಡ್ತೀವಿ. ನಾವೇನ್ ಮಾಡ್ತೀವಿ, ಬಿಡುವಿನ ವೇಳೆಯಲ್ಲಿ ಏನ್ ಮಾಡ್ತಿರ್ತೀರಿ, ಒಂದು ಕ್ರಾಫ್ಟ್ ಮಾಡೋದೇ ಆಗ್ಲಿ, ಒಂದು ಆಟ ಆಡೋದಾಗ್ಲಿ, ಇವೆಲ್ಲ ಮಾಡ್ತಾ ಇದ್ರೆ, ಯಾವ್ದಾರ ಕಥೆ ಕಾದಂಬರಿಗಳನ್ನು ಓದೋದು, ಇವೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಶೈಕ್ಷಣಿಕವಾಗಿ ಮತ್ತು ಮಾನಸಿಕವಾಗಿ ಕೂಡ ಅಭಿವೃದ್ಧಿ ಆಗ್ತಾ ಇರುತ್ತೆ. ಇಲ್ಲಾಂದ್ರೆ ಆಟ ಆಡೋದ್ರಿಂದ ಕೂಡ ಅನುಕೂಲ ಆಗ್ತಾ ಇದೆ. ನೋಡಿ, ವಿದ್ಯಾರ್ಥಿಗಳು ಬಿಡುವಿನ ವೇಳೆಯಲ್ಲಿ ಸದುಪಯೋಗ ಮಾಡಿಕೊಳ್ಳದಿದ್ದಾಗ ದುಶ್ಚಟಗಳಿಗೆ ಬಲಿಯಾಗ್ತಾರೆ. ನೋಡಿ, ಬಿಡುವಿನ ವೇಳೆಯ ಸದುಪಯೋಗಕ್ಕೆ ದೈಹಿಕ ಶಿಕ್ಷಣ ಅನುಭವ ಸೂಕ್ತ ರೀತಿಯಲ್ಲಿ ಸಾಕಾಗ್ತೈತೆ. ನಾವು ಒಂದು ಆಟ ಆಡೋದಾಗಲಿ, ನಾನು ಹೇಳಿದ್ದಲ್ಲ, ಯಾವುದು ಉಪಯುಕ್ತ, ನನಗೆ ಯೋಗ ಅಂತ ಹೇಳಿದ್ರೆ ಯಾವುದು ಉಪಯುಕ್ತ ಆಗ್ತಾ ಇರುತ್ತೆ, ಯಾವ್ದು ಬಳಕೆ ಆಗ್ತಾ ಇರುತ್ತೆ, ಅದು ಮಾತ್ರ ಯೋಗ ಅಂತ ಕರಿತಿರ್ತೀವಿ. ನೋಡಿ, ತಮ್ಮ ಆಯ್ಕೆ ಕ್ರೀಡೆ ಅಥವಾ ದೈಹಿಕ ಚಟುವಟಿಕೆಯಲ್ಲಿ ತೊಡಗುವುದರಿಂದ ಹವ್ಯಾಸಗಳನ್ನಾಗಿ ಮಾಡಿಕೊಳ್ಬಹುದು. ಒಂದು ಕ್ರಿಕೆಟ್ ಆಡೋದು, ನೀವೆಲ್ಲ ಆಟ ಆಡ್ತಾ ಇರ್ತೀರಿ, ಕ್ರಿಕೆಟ್ ಆಡೋದು, ವಾಲಿಬಾಲ್ ಆಡೋದು, ಇದರಿಂದ ಏನಾಗುತ್ತೆ, ಬಿಡುವಿನ ಸದುಪಯೋಗ ಪಡ್ಕೋಬೇಕು ಅಂತ. ನೆಕ್ಸ್ಟ್ ನೋಡಿ, ಸೂಕ್ತ ಪ್ರತಿಭೆ ಪ್ರದರ್ಶನಕ್ಕೆ ಅವಕಾಶ. ನೀವು ವಿದ್ಯಾರ್ಥಿ ಜೀವನದಲ್ಲಿ ಏನಾಗುತ್ತೆ, ಪ್ರತಿಭಾ ಕಾರಂಜಿ ಮಾಡ್ತೀರಾ, ವಲಯ ಮಟ್ಟ, ಕ್ರೀಡಾ ಮಟ್ಟ, ತಾಲೂಕು ಮಟ್ಟದಲ್ಲಿ ಇದೆಲ್ಲ ಬರ್ತಿರುತ್ತೆ. ನಿಮ್ಮ ಪ್ರತಿಭೆಯನ್ನು ಹೊರಹಾಕಲಿಕ್ಕೆ ದೈಹಿಕ ಶಿಕ್ಷಣ ಬಹಳ ಮಹತ್ವವನ್ನ ಕೊಡ್ತಾರೆ. ಈ ಕೆಲವ್ರಿಗೆ ಎಷ್ಟೋ ಆಸಕ್ತಿ ಇರುತ್ತೆ, ಅರ್ಥದ ಏನು ಸ್ಟೇಜ್ ಸಿಗ್ತಿರಲ್ಲ, ಅದಕ್ಕೋಸ್ಕರ ಏನಾಗುತ್ತೆ, ನಿಮ್ಮ ಪ್ರತಿಭೆಯನ್ನು ಹೊರ ಹಾಕ್ಲಿಕ್ಕೆ ಏನಾಗುತ್ತೆ ಅಂದ್ರೆ ದೈಹಿಕ ಶಿಕ್ಷಣದಲ್ಲಿ ಬಹಳ ಪ್ರಾಮುಖ್ಯತೆ. ಒಂದು ಆಟ ಆಡ್ಬೇಕು ಅಂದ್ರೆ ನಿಮ್ಗೆ ಆಟ ಆಡ್ಬೇಕು ಸುಮ್ಮನೆ ಇದ್ರೆ ಬರುತ್ತಾ? ಫೀಲ್ಡಲ್ಲಿ ಬಂದು ಆಟ ಆಡಿದಾಗ ನಮ್ಗೆ ಯಾರೇನು ಆಟ ಆಡ್ತಾರೆ ಅಂತ ಗೊತ್ತಾಗುತ್ತೆ. ನೋಡಿ, ಇದು ಪ್ರತಿಯೊಬ್ಬರಲ್ಲಿ ಸೂಕ್ತ ಪ್ರತಿಭೆಗಳಿರ್ತವೆ. ಒಂದು ಹಾಡು ಹೇಳೋದು ಇರ್ಬೋದು, ಕತೆ ಬರೆಯೋದ್ರಲ್ಲಿ ಇರ್ಬೋದು, ಒಂದು ಚಿತ್ರಕಲೆ ಇರ್ಬೋದು, ಒಂದು ನಾಟಕ ಮಾಡೋದು ಇರ್ಬೋದು, ಅದಲ್ಲ ಇಲ್ಲಾಂದ್ರೆ ಒಂದು ಕ್ರೀಡೆಯಲ್ಲಿ ಭಾಗವಹಿಸೋದಿರ್ಬೋದು, ಇಲ್ಲಾಂದ್ರೆ ಒಳ್ಳೆ ಏನಿಲ್ಲ ಅಂದ್ರೆ ಕೂಡ ಒಂದು ಗಿಡ ನೆಡೋದಿರ್ಬೋದು. ಇವೆಲ್ಲ ಕೂಡ ಒಂದು ಸೂಕ್ತವಾದ ಪ್ರತಿಭೆ. ಒಂದು ಶಾಲೆಯಲ್ಲಿ ಒಂದು ಗಿಡ ನೆಟ್ಟು ಅದನ್ನ ಬೆಳೆಸೋದು ಕೂಡ ಒಂದು ಪ್ರತಿಭೆ, ಅರ್ಥ ಆಯ್ತಾ? ನಮ್ಮ ಶಾಲೆ ಸ್ವಚ್ಛವಾಗಿ ಇಟ್ಕೊಳ್ಳೋದು ಅದು ಒಂದು ಪ್ರತಿಭೆ. ನಾನು ಹೇಳಿದ್ನಲ್ಲ, ಹೋದ ವರ್ಷ ಸುನೀಲ್ ಅಂತಿದ್ದಲ್ಲ, ಅವನಿಗೆ ಓದು ಬರ ಅಷ್ಟು ಬರಲ್ಲ, ಹೇಳಿದ್ದೆಲ್ಲ ಕೇಳ್ತಾ ಇರ್ತಾನೆ, ಅದಲ್ವಾ? ಹೇಳಿದ್ದೆಲ್ಲ ಕೇಳ್ತಾರೆ. ಅದಕ್ಕೆ ಮಾಡಿದ್ರೆ ಕೊನೆಗೆ ಏನ್ ಮಾಡ್ತೇವೆ, ಒಂದು ಮೆಡ್ಲಾಗ್ತೇವೆ, ಒಳ್ಳೆ ಅವನಿಗೆ ಏನಾಗುತ್ತೆ, ಸಾಮರ್ಥ್ಯ ಇಲ್ಲ, ಕೆಲಸ ಮಾಡೋಕ್ಕೆ ಸಾಮರ್ಥ್ಯ ಇಲ್ಲ, ಆದ್ರೆ ಅವನಿಗೆ ಒಂದು ಡಿಸಿಪ್ಲಿನ್ ಇದೆ, ಅದಿದೆ. ನೋಡಿ, ಇದು ಕಡಲಿ ಸರಿಯಾದ ರೀತಿಯಲ್ಲಿ ಹೊರ ಹಾಕಲು ವೇದಿಕೆ ಅವಶ್ಯಕತೆ. ನೆಕ್ಸ್ಟ್ ನೋಡಿ, ಕಣ್ಣು, ಕೈ ಮತ್ತು ಸಂಯೋಜನೆ ನಡೀತದೆ, ನ್ಯೂರೋಮಸ್ಕ್ಯುಲರ್ ಕೋಆರ್ಡಿನೇಷನ್ ಅಂತ ಕರೀತೇವೆ. ಇದರೊಂದಿಗೆ ಉತ್ತಮ ದೇಹದಾಢ್ಯತೆ ಅಭಿವೃದ್ಧಿಪಡಿಸುವಲ್ಲಿ ದೈಹಿಕ ಸಾಮರ್ಥ್ಯ ಮಾಡೋದು. ದೈಹಿಕ ಸದೃಢತೆ ಅಂದ್ರೆ ನೋಡಲಿ, ನಾವು ಒಂದು ಮಿಲಿಟರಿಗೆ ಹೋಗ್ಬೇಕು, ಒಂದು ಇದ್ರೊಳಗೆ ದೈಹಿಕವಾಗಿ ಸದೃಢವಾಗಿರ್ಬೇಕು ಅಂತ ನೋಡಲಿ. ಅವಶ್ಯಕ ಜ್ಞಾನ ಮತ್ತು ಅನುಭವಗಳಲ್ಲಿ ಕೂಡ ದೈಹಿಕ ಶಿಕ್ಷಣ ಬಹಳ ಮಹತ್ವವಾಗಿರ್ತದೆ. ಅದೇ ರೀತಿ ಸಕ್ರಿಯವಾಗಿ ಏನಾದ್ರು ಆಟ ಆಡ್ಬೇಕಂದ್ರೆ ಎಲ್ಲರೂ ಕೂಡ ಭಾಗವಹಿಸೋದ್ರಿಂದ ಏನಾಗುತ್ತೆ, ಒಂದು ದೈಹಿಕ ಚಟುವಟಿಕೆಯಿಂದಾಗಿ ಸದೃಢ ನಡೆಯುತ್ತೆ, ಎಲ್ಲ ಅಂಗಾಂಗಗಳು ಸದೃಢವಾಗ್ತಾ ಇರ್ತವೆ. ಈ ಎಲ್ಲ ಗಮನದಲ್ಲಿ ಇಟ್ಕೊಂಡು ಏನಾಗುತ್ತೆ ಅಂದ್ರೆ ಕ್ರಮಬದ್ಧ ದೈಹಿಕ ಶಿಕ್ಷಣದಲ್ಲಿ ತೊಡಗುವುದರಿಂದ ಏನಾಗುತ್ತೆ, ಉತ್ತಮವಾದ ನಾಗರಿಕನಾಗಿ ಮಾಡೋದು ಸಹಾಯ ಆಗ್ತದೆ. ಇದು ದೈಹಿಕ ಶಿಕ್ಷಣದ ಒಂದು ಮಹತ್ವ. ಓಕೆ, ನಾಳೆ ನೀವೇನ್ ಮಾಡಬೇಕು ಅಂದ್ರೆ ಒಂದು ಚಟುವಟಿಕೆ ದೈಹಿಕ ಶಿಕ್ಷಣದ ಮಹತ್ವ ಏನೆಂದ್ರೆ ನಿಮ್ಮ ಅನುಭವಗಳನ್ನ ಹೇಳ್ತಾ ಇರಬೇಕು.
ಇಲ್ಲ ಒಂದು ಪ್ರಶ್ನೆ ಉತ್ತರಗಳಿದ್ದಾವೆ, ಆ ಪ್ರಶ್ನೆ ಉತ್ತರಗಳನ್ನು ಕಲ್ತ್ಕೊಬರ್ರಿ. ಅರ್ಥ ಆಯ್ತಾ? ದೈಹಿಕ ಶಿಕ್ಷಣದ ಗುರಿ ಏನು, ದೈಹಿಕ ಶಿಕ್ಷಣಕ್ಕೆ ಅವಿಭಾಜ್ಯ ಅಂಗ ಅಂತ ಏನು ಕರೀತಾರೆ, ಅರ್ಥ ಆಯ್ತಾ? ಇವಕ್ಕೆಲ್ಲ ಕೂಡ ನೀವು ಸಮರ್ಥವಾಗಿ ಬಡ್ಬೇಕು. ಅದಕ್ಕೆ ದೈಹಿಕ ಚಟುವಟಿಕೆಯಲ್ಲಿ ಬಹಳ ಪ್ರಮುಖವಾಗಿ ಇದು ಭಾಗವಹಿಸಬೇಕು ಅಂತ. ಅರ್ಥ ಆಯ್ತಾ? ಇದು ದೈಹಿಕ ಶಿಕ್ಷಣದ ಮಹತ್ವ. ಅರ್ಥ ಆಯ್ತು ಹೇಳಿದ್ದು? ಏನೇ ನೀವೆಲ್ಲ ಪಾಯಿಂಟ್ಗಳು ಏನಾಗುತ್ತೆ, ದೈಹಿಕ ಶಿಕ್ಷಣ ಈ ಒಟ್ಟಾಗಿ ಟೋಟಲಿ ಇರಬೇಕು. ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಸಹಾಯ ಮಾಡ್ತಾರೆ. ಸರ್ವತೋಮುಖ ಅಭಿವೃದ್ಧಿ ಅಂದರೆ ಕನ್ನಡ ಕಲಿಬೋದು, ಇಂಗ್ಲಿಷ್ ಕಲಿಬೋದು, ಹಿಂದಿ ಕಲಿಬೋದು. ಅರ್ಥ ಆಯ್ತಾ? ನಮ್ಮ ದೇಹ ಕೂಡ ಬಹಳ ಅಚ್ಚುಕಟ್ಟಾಗ್ತಾ ಇರುತ್ತೆ. ಅರ್ಥ ಆಯ್ತಾ? ಒಂದು ಡಿಸಿಪ್ಲಿನ್ ಬರ್ತಾ ಇರುತ್ತೆ. ಒಂದು ಸ್ನಾನ ಮಾಡೋದಾಗ್ಬೋದು, ಮಗ ತೊಳೆಯೋದಾಗ್ಬೋದು, ಶಾಲೆಗೆ ಬರ್ಬೇಕಾಗ್ಬೋದು. ನಮ್ಮ ಬುಕ್ ವೈಯಕ್ತಿಕ ಟೋಟಲಿ ಹೇಳ್ಬೇಕು ಅಂತ ಹೇಳಿದ್ರೆ ಉತ್ತಮ ನಾಗರಿಕನಾಗಲು ದೈಹಿಕ ಶಿಕ್ಷಣ ಮಹತ್ವ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿ ಮುಗಿಸ್ತಾ ಇದ್ದೀನಿ. ನಾಳೆ ಬರ್ತಾ ನೀವೇನು ಮಾಡಬೇಕು, ಚಟುವಟಿಕೆಯನ್ನು ಮಾಡ್ಕೊಂಡ್ಬಿಡಬೇಕು. ಏನೋ ವೇಗ ಅಂದ್ರೇನು, ಬಲ ಅಂದ್ರೇನು, ಅವುಗಳ ಅನುಭವಗಳನ್ನ ನೀವು ಹೇಳ್ತಾ ಇರಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ನೀವು ಕ್ಲಾಸ್ ಕೊಡಬೇಕು. ಇದು ಒಂದು ಚಟುವಟಿಕೆ.